ಮರಗುವ ನನ್ನ ದೇವರೇ ನಿರ್ವರಿಸುವ ನನ್ನ ಯೇಸುವೇ ಮರಗುವ ನನ್ನ ದೇವರೇ ನಿರ್ವರಿಸುವ ನನ್ನ ಯೇಸುವೇ ನನ್ನ ದೇವರೇ ನನ್ನ ಯೇಸುವೇ ನಿನ್ನ ಮರೆತು ನಾ ಪಾಡಲಾರೆನು ನನ್ನ ದೇವರೇ ನನ್ನ ಯೇಸುವೇ ನಿನ್ನ ಮರೆತು ನಾ ಪಾಡಲಾರೆನು ಮನಮರುಗುವ ನನ್ನ ದೇವರೇ ನಿರ್ವರಿಸುವ ನನ್ನ ಯೇಸುವೇ ನನ್ನ ಕಷ್ಟದ ಯಾರಿಗೆ ಹೇಳದಯ್ಯ ಈ ಲೋಕ ಯಾತ್ರೆಗಳು ನನ್ನ ಕಷ್ಟದ ಯಾರಿಗೆ ಹೇಳದಯ್ಯ ಈ ಲೋಕ ಯಾತ್ರೆಗಳು ಹೇಳುವುದಾದರೆ ಏಸಯ್ಯ ಹೇಳುವುದಾದರೆ ಏಸಯ್ಯ ನಿನ್ನ ಮುಂದೆ ಹೇಳಿ ನಾ ಹಾಡುವೆ ನಿನ್ನ ಮುಂದೆ ಹೇಳಿ ನಾ ಹಾಡುವೆ ಮನ ಮರಗುವ ನನ್ನ ದೇವನೇ ಕಣ್ಣೀರು ಒರೆಸುವ ನನ್ನ ಯೇಸುವೇ ನನ್ನ ದೇವರೇ ನನ್ನ ಯೇಸುವೇ ನಿನ್ನ ಮರೆತು ನಾ ಪಾಡಲಾರೆನು ನನ್ನ ದೇವರೇ ನನ್ನ ಯೇಸುವೇ ನಿನ್ನ ಮರೆತು ನಾ ಪಾಡಲಾರೆನು ಮನ ಮರಗುವ ನನ್ನ ದೇವರೇ ಕಣ್ಣೀರು ಒರೆಸುವ ನನ್ನ ಯೇಸುವೇ ಚೈತನ್ಯಗೊಳಿಸುತ್ತದೆ ಆಪತ್ತಿನ ಕಾಲದಲ್ಲಿ ಎಲ್ಲರೂ ಸೇರಿ ನಿನ್ನ ನುಡಿಯು ನನ್ನ ಚೈತನ್ಯಗೊಳಿಸುತ್ತದೆ ಆಪತ್ತಿನ ಕಾಲದಲ್ಲಿ ನನ್ನ ಶರಣನೇ ಏಸಯ್ಯ ನನ್ನ ಶರಣನೇ ಏಸಯ್ಯ ನನ್ನ ಬದ್ಧವಾದ ಕೋಟೆ ನೀನಯ್ಯ ನನ್ನ ಬದ್ಧವಾದ ಕೋಟೆ ನೀನಯ್ಯ ಓ ಮನ ಮರಗುವ ನನ್ನ ದೇವರೇ ಕಣ್ಣೀರು ಒರೆಸುವ ನನ್ನ ಯೇಸುವೇ ನನ್ನ ದೇವರೇ ನನ್ನ ಯೇಸುವೇ ನಿನ್ನ ಮರೆತು ನಾ ಪಾಡಲಾರೆನು ಸೋತ ಸಮಯದಲ್ಲಿ ನಿನ್ನ ದಿವ್ಯ ಹಸ್ತವು ನನಗೆ ಫಲ ನೀಡಿದೆ ಹೌದು ಸ್ವಾಮಿ ಹೌದು ಕರ್ತನೇ ಸೋತ ಸಮಯದಲ್ಲಿ ನಿನ್ನ ದಿವ್ಯ ಹಸ್ತವು ನನಗೆ ಫಲ ನೀಡಿದೆ ನನ್ನ ಒಳ್ಳೆ ಪಾಲು ನೀನೇ ಏಸಯ್ಯ ನನ್ನ ಒಳ್ಳೆ ಪಾಲು ನೀನೇ ಏಸಯ್ಯ ನಿನ್ನ ನೀತಿಗಾಗಿ ನಾ ದುಡಿಯುವೆ ನಿನ್ನ ನೀತಿಗಾಗಿ ನಾ ದುಡಿಯುವೆ ಓಹೋ ಮನ ಮರಗುವ ನನ್ನ ದೇವರೇ ಕಣ್ಣೀರು ಒರೆಸುವ ನನ್ನ ಯೇಸುವೇ ಓ ಮನ ಮರಗುವ ನನ್ನ ದೇವರೇ ಕಣ್ಣೀರು ಒರೆಸುವ ನನ್ನ ಯೇಸುವೇ ನಿನ್ನ ದರ್ಶನವ ನೋಡುತ್ತಿರುವೆ ಏಸಯ್ಯ ಕತ್ತಲೆಯ ಲೋಕದಲ್ಲಿ ನಿನ್ನ ದರ್ಶನವ ನೋಡುತ್ತಿರುವೆ ಏಸಯ್ಯ ಕತ್ತಲೆಯ ಲೋಕದಲ್ಲಿ ಬೇಗನೆ ನೀ ಬಂದು ಏಸಯ್ಯ ಬೇಗನೆ ನೀ ಬಂದು ಏಸಯ್ಯ ರಾಜ್ಯದೊಳಗೆ ನನ್ನ ಸೇರಿಸಯ್ಯ ಹೌದು ಸ್ವಾಮಿ ರಾಜ್ಯದೊಳಗೆ ನನ್ನ ಸೇರಿಸಯ್ಯ ಎಲ್ಲರೂ ಸರಿ ಮರಗುವ ನನ್ನ ದೇವರೇ ಕಣ್ಣೀರು ಒರೆಸುವ ನನ್ನ ಯೇಸು ಎಲ್ಲ ಸೇರಿದೊಳಗೆ ಮರಗುವ ನನ್ನ ದೇವರೇ ಕಣ್ಣೀರು ಒರೆಸುವ ನನ್ನ ಯೇಸುವೇ ನನ್ನ ದೇವರೇ ನನ್ನ ಯೇಸುವೇ ನನ್ನ ದೇವರೇ ನನ್ನ ಯೇಸುವೇ
ಕ್ರೈಸ್ತಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇಲ್ಲಿವರೆಗೆ ಕೂಡ ನಾವು ಕಲ್ತ್ಕೊಂಡ್ಬಂದಿರ್ತಕ್ಕಂಥ ವಿಷಯ ಏನಂದರೆ, ಒಂದನೇದಾಗಿ ಸೃಷ್ಟಿ ಕಾರ್ಯದ ಬಗ್ಗೆ ತಿಳ್ಕೊಂಡು, ಎರಡನೇದಾಗಿ ನಾವು ಏನು ಮಾಡ್ದೋ, ಒಂದನೇದಾಗಿ ಸೃಷ್ಟಿ ಕಾರ್ಯದ ಬಗ್ಗೆ ಅಂದರೆ ಸೃಷ್ಟಿಕರ್ತನ ದೇವರು ಏನೇನು ಸೃಷ್ಟಿ ಮಾಡಿದ್ರು ಮತ್ತು ಮನುಷ್ಯನ ಯಾವ ಥರ ಸೃಷ್ಟಿ ಮಾಡಿದ್ರು ತಿಳಿಸ್ಕೊಂಡೆ. ಎರಡನೇದಾಗಿ 7ನೇ ದಿವಸ ನಮಗೆ ಎಷ್ಟು ಅಮೂಲ್ಯವಾದ ತಿಳ್ಕೊಂಡು, 3ನೇ ದಿವಸ ನಾವೇನು ಮಾಡಿದ, ಮನುಷ್ಯನಿಗೆ ದೇವರು ಏನೆಲ್ಲ ಒದಗಿಸಿ ಕೊಟ್ಟರು ಅಂತೇಳಿ. ಇವತ್ತು ಆ ಮನುಷ್ಯನಿಗೆ ಇಷ್ಟೆಲ್ಲ ಒದಗಿಸಿ ಕೊಟ್ಟ ಮೇಲೆ ದೇವರು ಕೆಲವೊಂದು ಕಂಡೀಷನ್ಸ್ಗಳನ್ನ ಮಾಡ್ತಾರೆ. ಕೇಳಿಸ್ತಾ ಇದೆಯಾ? ಏನು ಮಾಡ್ತಾ ಇದ್ದಾರೆ ದೇವರು? ನಿಮ್ಮ ಮಕ್ಕಳಿಗಾದರೂ ಕೂಡ ನೀವು ಹುಟ್ಟಿಸಿದ ಮೇಲೆ ಮಕ್ಕಳಿಗೆ ಎಲ್ಲವನ್ನು ಒದಗಿಸಿ ಕೊಟ್ಟ ಮೇಲೆ, ಆ ಒದಗಿಸಿ ಕೊಟ್ಟ ಮೇಲೆ ನಿಮ್ಮ ಮಕ್ಕಳಿಗೂ ನೀವು ಕಂಡೀಷನ್ ಮಾಡ್ತೀರಾ, ನಿಜ ಅಲ್ವಾ? ಹಂಗೇನೆ ದೇವರು ಕೆಲವೊಂದು ಕಂಡೀಷನ್ಸ್ಗಳನ್ನ ಮಾಡಿದ್ರು. ಆ ಕಂಡೀಷನ್ಸ್ಗಳು ಏನು, ಅದರಲ್ಲಿ ಮನುಷ್ಯ ಏನಾದಂತ ನಾವು ಮುಂದಿನ ವಾರಕ್ಕೆ ಹೋಗ್ತಾ ತಿಳಿಸುವ. ಹಾಗಾದರೆ ಇವತ್ತು ನಾವು ಆದಿಕಾಂಡ 2ನೇ ಅಧ್ಯಾಯ 14ನೇ ವಾಕ್ಯದವರೆಗೆ ನಾವು ಬಂದಿದ್ದೋ, ನಿಜಾನಾ? ನಾವು ಆದಿಕಾಂಡ 2ನೇ ಅಧ್ಯಾಯ 14ನೇ ವಾಕ್ಯದವರೆಗೆ ನಾವು ಬಂದಿದ್ದೋ. ಇವತ್ತು ನಾವು 15ನೇ ವಾಕ್ಯದಿಂದ ನಾವು ಸಂಪೂರ್ಣವಾಗಿ ನೋಡ್ಕೊಳ್ಳುವ. ಒಂದು ನಿಮಿಷ ನಾನು ವಾಕ್ಯ ತೆಗೆದುಬಿಡ್ತೀನಿ. ಟಿ ವಿಲೇ ಓದಿ, ಇವತ್ತು ತೊಂದರೆ ಇಲ್ಲ. ಇವತ್ತು ದೇವ್ರ ಸ್ತೋತ್ರ, ಕರೆಂಟ್ ಇದೆ, ತೊಂದರೆ ಇಲ್ಲ. ಒಂದೇ ಒಂದು ನಿಮಿಷ ಬೈಬಲ್ ತೆಗೆದುಬಿಡ್ತೀನಿ. ಇಷ್ಟು ಮಾತ್ರ ವಾಕ್ಯ. ಆದಿಕಾಂಡ 2ನೇ ಅಧ್ಯಾಯ 15ರಿಂದ 17ರವರೆಗೆ ಮಾತ್ರ ನೀವು ಓದಿ, ಅಲ್ಲಿಂದ ಮುಂದೆ ನಾನು ನಿಮಗೆ ತಿಳಿಸ್ತೀನಿ. ಪ್ರೈಸ್ ಲಾರ್ಡ್. ಝೂಮ್ ಮಾಡಬೇಕಾ? ವ್ಯವಸಾಯ ಮಾಡುವುದಕ್ಕೂ ಅದರಲ್ಲಿ ಇಟ್ಟನು. ಇದಲ್ಲದೆ ಯೆಹೋವದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ಯ ಹೋಗುವಿ ಎಂದು ವಿಧಿಸಿದರು. ಇನ್ನೊಂದ್ಸಲ ಓದಪ್ಪ, ಈಗ ಓದಪ್ಪ, ನಿಂಗ್ರಾಜ್ ಓದಪ್ಪ. 15 ಮಾತ್ರ. ಯೆಹೋವದೇವರು ಆ ಮನುಷ್ಯನನ್ನು ಕರೆದುಕೊಂಡು ಹೋಗಿ ಎದೆನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ಇದಲ್ಲದೆ ಯೆಹೋವದೇವರು ಸಾಕು. ಈಗ ಸಾಕು. ಇಲ್ಲಿ ಸ್ವಾಮಿ ಹೇಳ್ತಾರೆ, ಯೆಹೋವ ದೇವರು ಅಂದರೆ ಯೇಸು ಸ್ವಾಮಿಯ ತಂದೆ. ಯೆಹೋವ ದೇವರು ಈ ಮನುಷ್ಯನ ಕರೆದುಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡೋದಕ್ಕೆ ಇಟ್ಟರು. ಇವತ್ತು ಪ್ರತಿಯೊಬ್ಬ ಮನುಷ್ಯನನ್ನ ಪ್ರಿಯರೇ, ದೇವರು ಸೃಷ್ಟಿ ಮಾಡೋದು ಸುಮ್ಮನೆ ಕೂತ್ಕೊಂಡು ಅರಟೆ ಹೊಡಿಲಿಕ್ಕಲ್ಲ, ಪಕ್ಕದ ಮನೇಲಿ ಹೋಗ್ಬಿಟ್ಟು ಅರಟೆ ಹೊಡ್ಬಿಟ್ಟು ಇನ್ನೊಬ್ಬರ ಬಗ್ಗೆ ಕಿತಾಪತಿ ಮಾಡ್ಲಿಕ್ಕಲ್ಲ, ಪಕ್ಕದ ಮನೇಲಿ ಹೋಗ್ಬಿಟ್ಟು ಇನ್ನೊಬ್ಬರ ಸಂಸಾರ ಹಾಳು ಮಾಡೋಕ್ಕಲ್ಲ, ಬರೀ ನಿನ್ನ ಜೀವನನ ಮಾತ್ರ ನೀನು ನೋಡ್ಕೊಳ್ಳೋಕ್ಕಲ್ಲ, ಬರೀ ಕೇವಲ ಗಂಡಸರು ಬಾರು ಕ್ಲಬ್ಬು ಪಬ್ಬು ಸುತ್ತಲಿಕ್ಕಲ್ಲ. ನನ್ನ ದೇವರು ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬ ಮನುಷ್ಯನು ಕೂಡ ದುಡಿದು ಬದುಕಲೇಬೇಕು ಅಂತೇಳಿ ಫಸ್ಟ್ ಇರತಕ್ಕಂಥ ಮನಸ್ಸನ್ನ ಆ ಏದೇನ್ ತೋಟ ಅಂದರೆ ಸುಂದರವಾದ ತೋಟ, ಅದರಲ್ಲಿ ಏನೆಲ್ಲ ಇತ್ತು? ಎಲ್ಲಾ ತರದ ಜೊರೆಗಳಿ ಹಣ್ಣುಗಳ, ಎಲ್ಲಾ ತರದ ಹಣ್ಣುಗಳ ಮರಗಳು ಇತ್ತು. ಅಂದ್ರೆ ಈ ಪ್ರಪಂಚದಲ್ಲಿ ನಿಮ್ಗೆ ಯಾವುದೆಲ್ಲ ಕಾಣ್ತಾ ಇದೆ ಹಣ್ಣುಗಳು, ಆ ಹಣ್ಣುಗಳು ಎಲ್ಲಾ ತರದ ಮರ ಇತ್ತು ಅಂತ ಮಗಳೇ. ಎಂತ ತೋಟ ಆಗಿರೋದು ಲೆಕ್ಕಕ್ಕೆ. ಹಿಂಗ ನೋಡಿದ್ರೆ ಹಲಸಿನಕಾಯಿ, ಹಿಂಗ ನೋಡಿದ್ರೆ ಯಾಪಲ್, ಹಿಂಗ ನೋಡಿದ್ರೆ ಗೋಡಂಬಿ, ಹಿಂಗ ನೋಡಿದ್ರೆ ದ್ರಾಕ್ಷಿ, ಹೆಂಗಿರ್ಬೋದು ಲೆಕ್ಕಕ್ಕೆ. ಅಲ್ಲರಿಯಾ, ಎಷ್ಟು ಸುಂದರವಾಗಿರೋ ಲೆಕ್ಕಕ್ಕೆ. ಎಲ್ಲೋ ತರದ ಮರದ ಹಣ್ಣುಗಳಿತ್ತು. ಆ ಹಣ್ಣಿನ ತೋಟನ ಕೊಟ್ಟಾದ್ಮೇಲೆ ಆದವನಿಗೆ ಏನ್ ಹೇಳ್ತಿದ್ದಾರೆ, ಈ ಹಣ್ಣಿನ ಮರಗಳ ತೋಟಗಳನ್ನ ಕೊಟ್ಟು ಅಲ್ಲಿಂದ ನೀರು ಕುಡ್ಲಿಕ್ಕೆ ನೀರಿನ ವ್ಯವಸ್ಥೆಗಳನ್ನು ಮಾಡಿ, ಕೊನೆಗೆ ಅಷ್ಟು ಫಲವತ್ತಾದಂಥ ಜಾಗ, ಆ ಜಾಗದಲ್ಲಿ ಏನು ಮಾಡ್ತಿದ್ದಾರೆ ಸ್ವಾಮಿ ಏನು ಮಾಡಿದ್ರು, ಆ ಆದಾಮನನ್ನು ಕರೆದುಕೊಂಡು ಹೋಗಿ ಅಲ್ಲಿ ವ್ಯವಸಾಯ ಮಾಡೋದಕ್ಕೆ ಇಟ್ಟರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಏನಕ್ಕೆ ಇಟ್ರು ಅಂದ್ರೆ, ಆ ಮನುಷ್ಯನಿಗೆ ಎಲ್ಲ ನೀನು ತಿಂದು ಉಂಡಾಡಿ ಸುತ್ತಾಡ್ಕೊಂಡು ಬಿಡಬೇಡ, ನಿನ್ನ ಸೃಷ್ಟಿ ಮಾಡಿದ್ ನಾನು. ಯಾಕೆಂದ್ರೆ ನೀನು ವ್ಯವಸಾಯ ಮಾಡು. ಅದು ಅರ್ಥ ಎಂದರೆ ಪ್ರತಿಯೊಬ್ಬ ದೇವರ ಮಕ್ಕಳಿಗೂ ಕೂಡ ಒಂದೊಂದು ಜವಾಬ್ದಾರಿ ಇದೆ. ಏನಿದೆ? ಪ್ರೈಸ್ ಲಾರ್ಡ್. ಪ್ರತಿಯೊಬ್ಬ ಮನುಷ್ಯನಿಗೆ ಕೂಡ, ಹುಡುಗನ ಮನುಷ್ಯನಿಗೆ ಕೂಡ ಒಂದೊಂದು ಜವಾಬ್ದಾರಿನ ದೇವರು ಕೊಟ್ಟಿರ್ತಾರೆ. ಗಂಡನಿಗೆ ಒಂಥರ ಜವಾಬ್ದಾರಿ, ಹೆಂಗಸಿಗೆ ಒಂಥರ ಜವಾಬ್ದಾರಿ. ನಾವು ಮನೆ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ ಹೆಂಡತಿ ಹೇಳಂಗೇ ಇಲ್ಲ, ಮಾಡಲೇಬೇಕು ಅವಳು. ನಾನು ಹೊರಗಡೆ ದುಡಿಯೋದಿಲ್ಲ ಅಂತ ಗಂಡಸು ಹೇಳಂಗಿಲ್ಲ, ಗಂಡಸೆ ದುಡಿದು ಹಾಕ್ಲೇಬೇಕು. ಮೊದಲ ಕಾಲದಲ್ಲಿ ಹೆಂಗಸನ ಮನೆಯಿಂದ ಹೊರಗಡೆ ಕೆಲಸ ಕಳಿಸ್ತಾ ಇರಲಿಲ್ಲ. ಈಗ ಗಂಡಸರಿಗೆ ಸಾಕತ್ತಿಲ್ಲ, ಅದಕ್ಕೆ ಹೆಂಡತಿಯರನ್ನ ಹೊರಗಡೆ ಕೆಲಸ ಕಳಿಸ್ತಿದ್ದಾರೆ.
ಹೆಂಗಸರು ಖುಷಿ ಆಗೋಯ್ತು ಆಮೇಲೆ ಅಂತ ಹೇಳಿ. ಕೆಲವೊಂದು ಹೆಂಗಸರಿದ್ದಾರೆ ಗಂಡಸರು ಕಳ್ಸದಿದ್ರು ಕೂಡ ಹೋಗ್ತಾರೆ. ಈಗ ಗಂಡಸರು ಮಾತ್ರ ಆಮೇಲೆ ಹೇಳಿ. ಅಲ್ಲಲ್ಲ 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 ನಾನು ಹಿಂಗೆ ಹೇಳ್ದಾಗ ಅಲ್ಲಲ್ಲ ಆಗೋದಿಲ್ಲ ಪ್ರಿಯರೇ. ನಾನು ಈಗ ಹೇಳ್ತಾ ಇರೋದು, ಗಂಡಸಾದವನು ಹೆಂಡ್ತಿನ ಹೊರಗಡೆ ಕೆಲಸ ಕಳಿಸ್ತಾ ಇರಲಿಲ್ಲ ಆ ಕಾಲದಲ್ಲಿ. ಈಗ ಗಂಡಸರೇ ಹೆಂಗಸರ ಕಳಿಸ್ತಾ ಇದ್ದಾರೆ. ಯಾಕೆ ಕಳಿಸ್ತಾ ಇದ್ದಾರೆ ಅಂದರೆ ಸಂಪಾದನೆ, ದುಡ್ಡಿನ ಮೇಲೆ ಆಸೆ, ದುಡ್ಡಿನ ಮೇಲೆ ದುರಾಸೆ. ಆ ಕಾಲದಲ್ಲಿ ಅವ್ವನಲ್ಲಿ ವ್ಯವಸಾಯ ಕಳಿಸಲಿಲ್ಲ. ಆದವನನ್ನ ಕರೆದುಕೊಂಡು ಹೋಗಿ ಅಲ್ಲಿ ಏನು ಮಾಡಿದ್ರು, ಕೆಲಸಕ್ಕೆ ಸೇರಿಸಿದ್ರು ಅಲ್ವಾ. ವ್ಯವಸಾಯ ಮಾಡುತ್ತೇಳಿ ಮುಂದಕ್ಕೆ ಆಳು ಕಾಳುಗಳೆಲ್ಲ ಇಟ್ಕೊಂಡು ಮಾಡೋದು ಅವ್ರಿಗೆ ಇರ್ಬಿಟ್ಟಿದ್ದು. ಆದರೆ ಗಂಡ ಹೆಂಡತಿ ಒಟ್ಟಿಗೆ ಕೆಲಸ ಮಾಡಿದ್ರು ಪರವಾಗಿಲ್ಲ. ಇವತ್ತು ಏನಾಗ್ತಿದೆ ಗೊತ್ತಾ? ಹಾಗಾದ್ರೆ ಇವತ್ತು ಏನಾಗ್ತದ್ರೆ, ಲೆಕ್ಕ ಪ್ರಕಾರ ಉದ್ಯೋಗಂ ಪುರುಷ ಲಕ್ಷಣ ಅಂತ ಹೇಳ್ತಾರೆ. ಆ ಉದ್ಯೋಗ ಮಾಡಲಿಕ್ಕೆ ಗಂಡಸಾದನ ಹೋಗ್ಬೇಕು. ಇವತ್ತು ಏನಾಗ್ತದೆ ಗೊತ್ತಾ, ಗಂಡಸರೇ ಕಳಿಸ್ತಾರೆ. ಕೆಲವೊಂದು ಮನೆಯಲ್ಲಿ ಏನು ಮಾಡ್ತಾರೆ ಗೊತ್ತಾ, ನೀವು ರೂಲ್ಸ್ ಮಾಡ್ತಾರೆ, ನೀನು ಹೋಗ್ಬೇಡ ಕಣಮ್ಮ, ನಾನು ಇನ್ನ ಸಾಕ್ತೀನಿ ಅಂತೇಳಿ. ಆವಾಗ ಕೆಲವೊಂದು ಮನೇಲಿ ಹೆಂಗಸರೇ ಮಾತು ಕೇಳೋದಿಲ್ಲ, ನಿನ್ನ ಮಾತು ನಾನು ಕೇಳಬೇಕು, ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಇಲ್ಲ ಇಲ್ಲ ಇಲ್ಲ, ನಾನು ಹೇಳ್ತೀನಿ ನಿಜವಾದಂಥ ಪರಿಸ್ಥಿತಿ ಯಾವ ಥರ ಗೊತ್ತಾ, ಹೆಂಡತಿ ಮನೆ ಒಳಗಡೆ ಮಾಡಬೇಕು, ಗಂಡಸು ಹೊರಗಡೆ ದುಡ್ದುಬಿಟ್ಟು ಬರಬೇಕು. ಇವತ್ತೇನಂದ್ರೆ ಕೆಲಸ ಮೇಲೋಗರಾಗೋಗ್ಬಿಟ್ಟಿದೆ. ಇವತ್ತು ಹೆಂಗೆ ಆಗ್ಬಿಟ್ಟಿದೆ ಪ್ರಪಂಚದ ಪರಿಸ್ಥಿತಿ ಅಂದರೆ, ಹೆಂಡತಿ ಸಂಪಾದನೆ ಜೀವಮಾನ ಮಾಡೋದ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಗಂಡಸರು ಎಷ್ಟೋ ಜನ ಮನೆ ಸೌಟ್ ಹಿಡ್ತಿದ್ದಾರೆ. ಗಂಡಸರು ಸೌಟ್ ಹಿಡ್ತಿದ್ದಾರೆ ಪ್ರಿಯರೇ, ಬೇಜಾರಾಗ್ತದೆ. ಗಂಡ ಹೆಂಡತಿ ಜೊತೆ ಸೇರ್ಕೊಂಡು ಸೌಟ್ ಹಿಡಿದ್ರೆ ತೊಂದರೆ ಇಲ್ಲ. ಹಲೋ, ಗಂಡ ಹೆಂಡತಿ ಪಾರ್ಟ್ನರ್ ಆಗಿಬೇಕಾದ್ರೆ ಗಂಡನ ಬಟ್ಟೆನೇ ಹೆಂಡತಿ ಒಗಿಬೇಕು ಅಂತಿಲ್ಲ. ಹೆಂಡತಿ ಬಟ್ಟೆನೂ ನಾವು ಕೆಲವೊಂದು ಸಲ ಒಗಿದ್ರು ತೊಂದರೆ ಇಲ್ಲ. ಅವಳಿಗೆ ಹುಷಾರು ತಪ್ಪಿದಾಗ ನಾವೆಲ್ಲ ಇಬ್ಬರು ಒಂದೇ ಜೀವ, ಒಂದೇ ಶರೀರ, ಒಂದೇ ಆತ್ಮ. ಗಂಡ ಹೆಂಡತಿ ನಾವು ಅನ್ಯೋನ್ಯತೆ ಅಂದಿರಬೇಕು. ಅವಳು ಪಾತ್ರ ತೊಟ್ಟಿದ್ರೆ ನಾವು ಸೇರಬಾರ್ದು ಅಂತೇನಿಲ್ಲ. ನಾನು ಮನೇಲಿ ಇದ್ದಾಗ ನಿಜವಾಗಿ ನಾನು ಚಪಾತಿ ಕಲ್ಸೋಕೆ ಸೇರಿಸ್ತಾ ಇದ್ದೇನೆ. ಕೆಲಸಕ್ಕೆ ಹೋಗೋದ್ರಿಂದ ಮೊದಲು ಚಪಾತಿ ಕಲ್ಸೋಕೆ ಸೇರ್ತಿದ್ದೆ, ಈರುಳ್ಳಿ ಕಟ್ ಮಾಡೋಕೆ ಸೇರ್ತಿದ್ದೆ, ಪ್ರತಿಯೊಂದು ಸೇರ್ತಿದ್ದೆ. ಅವಳು ನನ್ನ ಕೆಲಸ ಸೇರ್ತಾಳೆ. ಅವಳು ಮಾತ್ರ ಮಾಡಬಾರ್ದಂತೆ, ನಾನು ಮಾತ್ರ ಮಾಡಬಾರ್ದಂತೆ, ಅದೆಲ್ಲ ತಪ್ಪು ಇಲ್ಲ ಇಲ್ಲ. ಆದರೆ ಇಲ್ಲಿ ಆದಾಮನನ್ನು ಕಳಿಸಿದಂಥ ಉದ್ದೇಶ ಏನು ಗೊತ್ತಾ ಪ್ರಿಯರೇ, ವ್ಯವಸಾಯ ಮಾಡೋಕ್ಕೋಸ್ಕರ. ಏನಕ್ಕೆ ಕಳಿಸಿದ್ದಾರೆ? ವ್ಯವಸಾಯ ಮಾಡೋಕ್ಕೋಸ್ಕರ. ಹಾಗಾದರೆ ವ್ಯವಸಾಯನ ನಾವು ಮಾಡಲೇಬೇಕು ಅಂತೇಳಿ ದೇವ್ರ ವಾಕ್ಯ ಹೇಳ್ತದೆ. ಹಾಗಾದರೆ 1ನೇ ಥೆಸಲೋನಿಕ 4:11 ತೆಗಿ ಮಗಳ. 1ನೇ ಥೆಸಲೋನಿಕ 4:11. 1ನೇ ಥೆಸಲೋನಿಕ 4:11. ಹಾಂ ನೋಡಿ, ಇವತ್ತು ಕೆಲಸ ಮಾಡಿದವನು ಏನು ಮಾಡ್ತಾನೆ ಅಂತ. ಅದಕ್ಕೆ ಪೌಲ ಬೈತಾನೆ, ಕೆಲಸ ಮಾಡಿದ್ರೆ ಸೋಮಾರಿಗಳಾಗಿರೋದು ಪೌಲ ಬೈತಾನೆ ಏನು ಅಂತ ನೋಡಿ. ಇದಲ್ಲದೆ ನಾನು ನಿಮಗೆ ಆಜ್ಞೆ ಕೊಟ್ಟ ಪ್ರಕಾರ ಅದು ಒಂದು ಕೆಲಸನೇ, ಮತ್ತೊಬ್ಬರ ತಲೆ ಹಾಕೋದು, ಮತ್ತೊಬ್ಬರ ಕಾರ್ಯದ ತಲೆ ಆಗದೆ ಸ್ವಂತ ಕಾರ್ಯವನ್ನು ನಡೆಸಿಕೊಂಡು ಕೈಯಾರೆ ಕೆಲಸ ಮಾಡುವುದೇ ಅರ್ಥ ಆಗ್ತಿದ್ಯಾ? ಇಲ್ಲಿ ಸ್ವಾಮಿ ಹೇಳ್ತಾರೆ, ಇದಲ್ಲದೆ ನಾನು ನಿಮಗೆ ಆಜ್ಞೆ ಕೊಟ್ಟ ಪ್ರಕಾರ ನೀವು ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕದೆ ಸುಮ್ಮಗಿದ್ದು ಸ್ವಂತ ಕಾರ್ಯವನ್ನೇ ನಡೆಸಿಕೊಂಡು ಕೈಯಾರೆ ಕೆಲಸ ಮಾಡೋದು. ಕೈಯಾರೆ, ಪಕ್ಕದಲ್ಲಿರೋ ಕೈಯಲ್ಲ, ನಿನ್ನ ಕೈಯಾರೆ ಕೆಲಸ ಮಾಡೋದನ್ನ ಮಾನವೆಂದೆನಿಸಿರಿ. ನೀನು ನಿನ್ನ ಸ್ವಂತ ಕೈಯಿಂದ ಕೆಲಸ ಮಾಡೋದು ನಿನಗೆ ಮರ್ಯಾದೆ. ಕಂಡವ್ರ ಸಂಪಾದನೆ ಕೂತ್ಕೊಳ್ಳೋದು ಮರ್ಯಾದೆ ಅಲ್ಲ. ಕಂಡವ್ರ ಸಂಪಾದನೆ ಇರೋದು ಮರ್ಯಾದೆ ಅಲ್ಲ. ಗಂಡ ದುಡಿದ್ಬಿಟ್ಟು ಬಂದಾಗ 1 ಗ್ಲಾಸ್ ಕಾಫಿ ಕೊಡದೆ ಇದ್ಮೇಲೆ ಅವಳು ಹೆಂಡ್ತಿನೇ ಅಲ್ಲ. ಅವಳು ಹೆಸರಿಗಷ್ಟೇ ಹೆಂಡತಿ ಆಗಿರ್ತಾಳೆ ಅಷ್ಟೇ. ಅವಳು ಗಂಡ ಬಂದ ಮೇಲೆ ರೀ ಚೆನ್ನಾಗಿದ್ದೀನಿ ಅಂದ್ರೆ ಕೇಳದಿದ್ಮೇಲೆ ಅವ್ಳು ಹೆಂಡತಿ ಕೊಡೋದಲ್ಲಿ ಇರೋದಿಲ್ಲ. ಗಂಡ ಆಫೀಸ್ ಟೆನ್ಷನ್ ತಗೊಂಡು ಅದು ಗಂಡಸೇ ಅಲ್ಲ. ಅವ್ನು ಗಂಡಸೇ ಅಲ್ಲ. ಬೇಜಾರು ಮಾಡ್ಕೋಬೇಡಿ, ತಪ್ಪು ತಿಳ್ಕೊಬೇಡಿ. ಆಫೀಸ್ ಟೆನ್ಷನ್ 1000 ಇರುತ್ತೆ. ಬಂದು ನಾನು ಹಂಗೆ ಮಾಡಿದ್ದೀನಿ. ಆಗ ಇವಳು ಪುಕ್ಷಟ ಮಾಡ್ತಾಳ. ಇವಳು ಬೆಳಿಗ್ಗೆ 5 ಗಂಟೆಗೆ ಎದ್ಬಿಟ್ರೆ ರಾತ್ರಿ 10 ಗಂಟೆಗೆ ಮನೇಲಿ ಕೆಲಸ ಮಾಡೋದಿಲ್ವಾ? ಅವಳು ಮಾಡೋ ಸಂಬಳ ಕೇಳ್ಬಿಟ್ರೆ ಅಲ್ವಾ? ಪಾರ್ಟ್ನರ್ಗಳು ಕಣಮ್ಮ. ಕೆಲಸ ಅಂತ ಹೇಳಿದ್ರೆ ಮಾಡಲೇಬೇಕು, ದೇವರ ನಿಯಮ ಅದು. ಪ್ರತಿಯೊಬ್ಬರಿಗೂ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ನಿಜಾನ? ನಿಜ ತಾನೆ? ಆಫೀಸ್ ಟೆನ್ಷನ್ ತಗೊಂಡ್ಬಿಟ್ರು ಹೆಂಡತಿ ಮೇಲೆ ತೋರಿಸ್ಬಾರ್ದು. ಇವಳು ಮನೆ ಟೆನ್ಷನ್ ಬಂದ, ಗಂಡ ಬಂದು ಸುಸ್ತಾಗಿ ಬಂದು ಸೋಫದ ಮೇಲೆ ಕೂತ್ಕೊಂಡ್ರು ಬಂದ್ರೆ ಅನ್ನೋದು ಕೇಳ್ತಾನೆ ಸುಮಾರು ಜನ ಹೆಂಗಸರಿದ್ದಾರೆ. ಅದೆಲ್ಲ ತಪ್ಪು. ಅದೆಲ್ಲ ಆ ಥರ ಮಾಡೋಕೆ ಹೋಗ್ಬಾರ್ದು. ಹಲ್ಲೆಲೂಯಾ. ನಿಜ ಅಲ್ವಾ? ಯೇಸು ಸ್ವಾಮಿ ಆದಾಮನನ್ನ ವ್ಯವಸಾಯ ಮಾಡಕ್ಕೆ ಕಳಿಸಿದಾಗೆ ಇವತ್ತು ನನ್ನ ಮತ್ತೆ ನಿಮ್ಮನ್ನ ಗಂಡಸರೇ ನಮ್ಮನ್ನ ಕೆಲಸಕ್ಕೆ ಅಂತ ಹೇಳಿ ಕಳಿಸಿದ್ದಾರೆ. ನಾವು ಕೆಲಸ ಮಾಡಿ ಸಂಪಾದನೆ ಮಾಡಿ ನಾವು ನಮ್ಮ ಕುಟುಂಬನ ಸಾಕಲೇಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಬೇಜಾರಾಗೋರು ಮಾತ್ರ ಆಮೇಲೆ ಹೇಳಿ.
ಪ್ರೈಸ್ ಲಾರ್ಡ್, ಪರವಾಗಿಲ್ಲ, ಯಾರಿಗೂ ಬೇಜಾರಿಲ್ಲ. ಅಲ್ಲಲ್ಲಿಯ ನೋಡಿ, ಇನ್ನೊಂದ್ಸಲ ಓದ್ ಮಗಳೇ. ಇದಲ್ಲದೆ ನಾನು ನಿಮಗೆ ಆಜ್ಞೆ ಕೊಟ್ಟ ಪ್ರಕಾರ ನಿಮಗೆ ಆಜ್ಞೆ ಕೊಟ್ಟ ಪ್ರಕಾರ ನೀವು ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕಲು ನಿಮಗಿದ್ದು ಸ್ವಂತ ಕಾರ್ಯವನ್ನೇ ನಡೆಸಿಕೊಂಡು ಕೈಯಾರೆ ಕೆಲಸ ಮಾಡುವುದೇ ಮಾನವೆಂದೆಣಿಸಿರಿ. ಕೈಯಾರೆ ಕೆಲಸ ಮಾಡೋದನ್ನ ಮಾನವೆಂದು ಎಣಿಸಿರಿ. ಹಾಗಾದ್ರೆ ಇಲ್ಲಿ ಸ್ವಾಮಿ ಹೇಳ್ತಿದ್ದಾರೆ, ನೀವು ಸ್ವಂತ ಕೆಲಸ ಮಾಡಿ, ಇನ್ನೊಬ್ರು ಕಂಡವ್ರ ಬಗ್ಗೆ ಮಾತಾಡ್ಕೋಬೇಡಿ. ಇವತ್ತು ತುಂಬ ಜನಕ್ಕೆ ಏನು ಕೆಲಸ ಗೊತ್ತಾ, ಬೇಗ 10 ಗಂಟೆ ಅಡುಗೆ ಕೆಲಸ ಮುಗಿಸ್ಬಿಡೋದ, ಮುಗಿಸೋದ್ಮೇಲೆ ಪಕ್ಕದ ಮನೆಗೆ ಹೋಗೋದು, ಪಕ್ಕದ ಮೇಲೆ ಅವ್ರ ಮಾತ್ರ ಕೇಳ್ಕೊಳೋದ. ಅವಳು ಸುಮ್ಮನೆ ತಳ, ನಿಮ್ಮ ಅತ್ತೆ ಹಿಂಗಂತ್ರ ಕಣಿ, ಬಂತು ಹೇಳಿ, ಕೇಳಿಸ್ತಾ ಇಲ್ಲ, ಬಂತು ಕರೆಂಟ್ ಬಂತು, ಅಲ್ಲಲ್ಲಿಯ ಕೋಪ ಬಂತು, ಗುಸ್ಸು. ಅತ್ತೆ ಪಕ್ಕದ ಮನೆಗೆ ಹೋಗಿರ್ತಾಳೆ, ನಿಮ್ಮ ಸೊಸೆ ಹಿಂಗೆ ಹೇಳ್ತಿದ್ಲು. ಅವ್ರಿಗೆ ಏನು ಗೊತ್ತಾ, ನಿಮ್ಮಿಬ್ಬರು ತಂದಾಕಿ ತಮಾಷೆ ನೋಡಬೇಕು. ಕೇರ್ಫುಲ್ ಆಗಿರಿ. ನಿಮ್ಮ ಕುಟುಂಬಕ್ಕೆ ನೀವೇ ವಿಷದ ಬೀಜ ಹಾಕೊಂಡ್ರೆ ಅದಕ್ಕೆ ದೇವ್ರ ಕಾರಣ ಅಲ್ಲ. ನೀವು ನಿಮ್ಮ ಕುಟುಂಬಕ್ಕೆ ವಿಷದ ಬೀಜ ಹಾಕೋಬೇಡಿ. ನಿಮ್ಮ ಪಕ್ಕದ ಮೇಲೆ ಹೋಗ್ಬಿಟ್ಟು ಹರಟೆ ಹೊಡೆದ್ರೆ ತಾನೇ ನೀವು ಅವ್ರ ಬಗ್ಗೆ ಮಾತಾಡೋದು. ಅಲ್ಲಲ್ಲಿಯ ಪಕ್ಕದ ಮನೆಯಲ್ಲಿ ಹೋಗಿ ನೀವು ಹರಟೆ ಹೊಡಿಲಿಕ್ಕೆ ಕೂತ್ಕೋಬೇಡಿ. ನಿಮ್ಗೆ ಏನು ಕೆಲಸ ಇದೆ ಅದನ್ನ ಮಾಡಿ. ನೀವು ನಂಬ್ತೀರ ಬಿಡ್ತೀರ ಪ್ರಿಯರೇ, ನನ್ನ ಮನೆ ಪಕ್ಕದಲ್ಲಿ ನಮ್ಮ ಓನರ್ ಮನೆ ಕೂಡ ನಾನು ಹೋಗೋದಿಲ್ಲ. ನಮಸ್ತೆ. ಯಾರ್ದಾರ ಹಳ್ಳಿ ಸೇವೆಗೆ ಹೋದ್ರೆ ಸೇವೆ ಮುಗಿಸ್ಕೊಂಡು ಬಾಯಿ ಮುಚ್ಕೊಂಡು ಬರ್ತೀನಿ ನಾನು. ಅಲ್ಲಿರೋ ವಿಷಯಗಳನ್ನ ಕೆದ್ಕೋಕೆ ಹೋಗೋದಿಲ್ಲ. ನೀನು ಯಾಕೆ ಹಿಂಗೆ ಮಾಡಿದೆ, ನಾನೇ ಕೇಳೋಕ್ಕೆ ನಮ್ಮ ಸಂಸಾರ ನಾನು ನೆಟ್ಟಿಗಿಟ್ಕೋಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇನ್ನೊಬ್ಬರಿಗೆ ಹೇಳುವಾಗ ನೀವು ಕೇರ್ಫುಲ್ ಆಗಿರಿ. ನಿಮ್ಮ ಸಂಸಾರ ನೆಟ್ಟಿಗಿದೆಯಾ? ಇಲ್ಲ ಅಂತ ಒಪ್ಕೊಳ್ತಿದ್ದೀರಲ್ಲ. ಹಲ್ಲೆಲೂಯಾ, ಇಲ್ಲ, ಇರ್ಬೇಕು ಇನ್ನು ಮುಂದಕ್ಕೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಮಕ್ಕಳ ನೋಡ್ಕೊಪ್ಪ, ಸ್ವಲ್ಪ ಆ ಕಡೆ ಕೆಳಗಡೆ ನಿಂತ್ಕೊಂಡ್ಬಿಟ್ರೆ ಕಷ್ಟ. ಹಲ್ಲೆಲೂಯಾ, ಹೊರಗಡೆ ಹೋಗ್ಬಿಡ್ತಾರೆ. ಕರಿ ಮಕ್ಕಳ ಕರೀರಿ, ಒಳಗಡೆ ಕರೀರಿ. ನೋಡಿ, ಈಗ ಕೆಳಗಡೆ 12 ವಾಕ್ಯ ಹೋದಪ್ಪ. ಪ್ರದೀಪ್ ಹೋದಪ್ಪ, 12 ವಾಕ್ಯ ಜೋರಾಗಿ. ಹೀಗಿದ್ದರೆ ನೀವು ಹೊರಗಿನವರ ಎದುರಲ್ಲಿ ಸಜ್ಜನರಾಗಿ ನಡೆದುಕೊಳ್ಳುವಿರಿ ಮತ್ತು ನಿಮಗೆ ಯಾವುದಕ್ಕೂ ಕೊರತೆ. ನೀವು ಯಾವ ಥರ ಇದ್ರೆ, ಮತ್ತೊಬ್ಬರ ಕಾರ್ಯಕ್ಕೆ ಕೈ ಹಾಕದೇನೆ ಇದ್ರೆ, ನಿಮ್ಮನ್ನ ಜನಗಳ ಮುಂದೆ ಸಜ್ಜನರಾಗಿ ನಡೆಸ್ಬಿಟ್ಟು ನಿಮ್ಗೆ ಯಾವ ಕೊರತೆ ಇಲ್ಲದಂತೆ ದೇವ್ರು ನೋಡ್ಕೊಳ್ತಾರೆ. ನಿಮ್ಗೆ ಯಾಕೆ ಅದ್ಭುತ ಆಗ್ತಾ ಇಲ್ಲ ಗೊತ್ತಾ? ಪಕ್ಕದ ಮನೆಯ ವಿಷಯ ಜಾಸ್ತಿ ಮಾತಾಡೋದಕ್ಕೆ. ಈಗ ಕೈ ಎತ್ತಿ ಪಕ್ಕದ ಮನೆಯ ವಿಷಯ ನಾ ಮಾತಾಡೇ ಇಲ್ಲ ಅಂತ ಹೇಳೋರು. ಸರಿನಾ? ಒಬ್ಬರಾದ್ರೆ ಕೈ ಎತ್ತಲಿಲ್ಲಲ್ಲಪ್ಪ. ನಮ್ಮ ಸಭೆ ನಿಜ ಪರಲೋಕಕ್ಕೆ ಹೋಗ್ಬೇಕು ತಾನೆ. ಪರಲೋಕಕ್ಕೆ ಹೋಗ್ಬೇಕಾದ್ರೆ ಯಾರಲ್ಲಿ ಅಲ್ಲ, ನಮ್ಮ ಸಭೆ ಪರಲೋಕಕ್ಕೆ ಹೋಗ್ಬೇಕು ತಾನೆ. ಹೋಗ್ಬೇಕಾದ್ರೆ ಬರೋವರ ಬಂದು ಕೇಳ್ತೀನಿ, ಕಂಡವ್ರ ಮನೆ ವಿಷಯ ಯಾರು ಮಾತಾಡಬೇಕಾದ್ರೆ ನೀವೆಲ್ಲ ಕೈ ಎತ್ತಬೇಕು, ಇಲ್ಲ ಪರಲೋಕಕ್ಕೆ ಹೋಗೋದಿಲ್ಲ. ನಿಜ ನೀವು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಸೋದರ ಈ ಅಕ್ಕಳು ಸುಮ್ಮನೆ ಅದು ಕೆಣಕಿ ಉಣ್ಣಾಕ್ತಾರೆ. ದೇವ್ರ ಹತ್ರ ಬರ್ಬೇಕಿದ್ರೆ ಪ್ರಿಯರೇ, ನಿಮ್ಮ ಭಕ್ತಿಗೆ ದೇವ್ರು ಕೊಡೋದಿಲ್ಲ. ನಿಮ್ಮ ಹಣ ಕಾಣಿಕೆ ಹಾಕ್ಬಿಟ್ಟು ಮಾತ್ರಕ್ಕೆಲ್ಲ ನಿಮ್ಗೆ ಆಶೀರ್ವಾದ. ನೀನು ಇದಕ್ಕೆ 10,000 ರೂಪಾಯಿ ಕಾಣಿಕೆ ಹಾಕಿ ಮಗಳೇ, ದೇವ್ರು ಕೊಟ್ಟಿದ್ದಾರೆ, ನೀನು ಹಾಕ್ತಾ ಇದೆಯಾ? ನೀನು ಹಿಂಗಾಗ್ಬಿಟ್ಟು ಹಾಕಾಗ್ತಿತ್ತಾ? ಆಗ್ತಾ ಇರಲಿಲ್ಲ. ಕುರುಡಿನಾಗಿದ್ರೆ ಹಾಕಾಗ್ತಿತ್ತಾ? ನೀನು ದೇವ್ರ ಶಕ್ತಿ ಕೊಟ್ಟಿದ್ರೆ ನೀನು ಹಾಕ್ತಾ ಇದೆಯಾ? ನೀನು ಕಾಣಿಕೆ ಹಾಕಿದ್ದಕ್ಕೆ ಆಶೀರ್ವಾದ ಇಲ್ಲ, ನಿನ್ನ ಭಕ್ತಿಗೆ ಆಶೀರ್ವಾದ ಇಲ್ಲ, ನಿನ್ನ ನಡತೆಗೆ ಆಶೀರ್ವಾದ. ಇವತ್ತು ನಿನ್ನ ಮನೆ ಕೆಲಸನ ಮಾಡ್ಕೋ, ಪಕ್ಕದ ಮನೆ ಜೊತೆ ಹಾಯ್ ಹಾಗೆ ಮಾತಾಡಿ, ಫ್ರೆಂಡ್ಸ್ಗಳನ್ನ ಮಾಡ್ಕೋಬೇಡಿ ತಿಳ್ತಾಯಿಲ್ಲ. ಎಷ್ಟು ಬೇಕು ಅಷ್ಟರಲ್ಲೇ ಇರಿ. ಇವತ್ತು ವಿಪರೀತ ಸ್ನೇಹಚಾರ ಮಾಡಿಕೊಂಡ್ರೆ ಕಿರಿಕಿರಿಗಳು ಗ್ಯಾರಂಟಿ. ಹಲೋ, ಅರ್ಥ ಆಗ್ತಿದ್ಯಾ? ಅದಕ್ಕೆ ಯೇಸು ಸ್ವಾಮಿ ಕೊರೋನಾ ಕೊಟ್ಬಿಟ್ಟು ಪಾಠ ಕಲಿಸಿದ್ರು. ಯಾರ ತಂಟೆಗೆ ಹೋಗ್ಬೇಡ ಹಂಗೆ ಅಂತೇಳಿ. ಆದ್ರೂ ಬುದ್ಧಿ ಬಂದಿಲ್ಲ ಜನಗಳಿಗೆ. ಈಗಲೂ ಕೂಡ ಓಹೋ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪಕ್ಕದ ಮನೆಯಲ್ಲಿ ಇವತ್ತಿಂದ ಹೋಗೋರು ಆಮೇಲೆ ಹೇಳಿ, ಪಕ್ಕದ ಮೇಲೆ ಹರಟೆ ಹೊಡೆಯೋರು ಆಮೇಲೆ ಹೇಳಿ. ಹೋಗಿ ಬೇರೆ ವಿಷಯಗಳು ಬೇಡ. ಸ್ವಲ್ಪ ಮುಂದೆ ಬರ್ತೀರಾ? ಎಲ್ಲ ಸ್ವಲ್ಪ ಎಲ್ಲ ಬರಬೇಕು. ಹಾಂ, ಬನ್ನಿ. ಹಲ್ಲೆಲೂಯಾ. ಯಾಕವ್ವ ಟ್ರೈನ್ ಟಿಕೆಟ್ ಸಿಗ್ಲಿಲ್ಲವ?
ಸ್ವಲ್ಪ ಬೇಗ ಬರ್ಬೇಕಪ್ಪ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಹಾಗಾದರೆ ನೀವು ಮತ್ತೊಬ್ಬರ ಕಾರ್ಯದ ಬಗ್ಗೆ ತಲೆ ಹಾಕೋದಕ್ಕಿಂತ ನಿಮ್ಮ ಸ್ವಂತ ಕಾರ್ಯಗಳನ್ನ ನೋಡ್ಕೊಂಡು ಹೋಗಿ. ಹಲ್ಲೆಲೂಯಾ. ಈಗ 2 ಥೆಸಲೋನಿಕ 3:10 ಪಾಪ. 2 ಥೆಸಲೋನಿಕ 3:10 ಬನ್ನಿ. 3:10. ನಿಂಗರಾಜ್ ನೀವು ಓದಪ್ಪ. ಹಾಂ. ಇದಲ್ಲದೆ ನಾವು ನಿಮ್ಮ ಸಂಗಡ ಇದ್ದಾಗ ಕೆಲಸ ಮಾಡಲು ಒಲ್ಲದವನು ಊಟ ಮಾಡಬಾರದೆಂದು ನಿಮಗೆ ಆಜ್ಞಾಪಿಸುವುದಷ್ಟೇ. ಕೆಲಸ ಮಾಡ್ಲಿಕ್ಕೆ ಒಲ್ಲದವನು ನಿಮಗೆ ಊಟ ಮಾಡಬಾರದೆಂದು ನಿಮಗೆ ಆಜ್ಞಾಪಿಸಿದಷ್ಟೇ. ಸ್ವಲ್ಪ ಜೋರಾಗಿ ಹೇಳ್ಬೇಕು. ಹಿಂದ್ಗಡೆ ಕೇಳಿದೆ, ಒಂದು ನಿಮಿಷ ಜೋರಾಗಿ ಹೇಳಿ. ಯಾಕೋತಾ ಇಲ್ಲಿ ಕೇಳಿಸ್ತಾ ಇಲ್ಲ. ಹಾಂ. ಊಟ ಮಾಡಬಾರದೆಂದು ನಿಮಗೆ ಆಜ್ಞಾಪಿಸಿದಷ್ಟೇ. ಆದರೆ ನಿಮ್ಮಲ್ಲಿ ಕೆಲವರು ಯಾವ ಕೆಲಸವನ್ನು ಮಾಡದೆ ಇದರ ಕೆಲಸದಲ್ಲಿ ಮಾತ್ರ ತಲೆ ಹಾಕಿ ಅಕ್ರಮವಾಗಿ ನಡೆಯುತ್ತಾರೆಂದು ವರ್ತಮಾನ ಕೇಳಿದ್ದೇವೆ. ನಾನು ಹೇಳ್ತಾ ಇಲ್ಲ ಕಣವ, ಬೈಬಲ್ ಹೇಳ್ತಾ ಇದೆ. ತಮ್ಮ ಕೆಲಸವನ್ನು ನೋಡುತ್ತಾ ತಾವೇ ಸಂಪಾದಿಸದನ್ನು ಊಟ ಮಾಡಬೇಕೆಂದು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ಆಜ್ಞಾಪಿಸಿ ಪ್ರಬೋಧಿಸುತ್ತೇವೆ. ಸಾಕಾಬೇಕಾ? ಪ್ರೈಸ್ ಲಾರ್ಡ್. ಇದಲ್ಲದೆ ನಾವು ನಿಮ್ಮ ಸಂಗಡ ಇದ್ದಾಗ ಕೆಲಸ ಮಾಡಲು ಒಲ್ಲದವನು ಊಟ ಮಾಡಬಾರದೆಂದು ಆಜ್ಞಾಪಿಸಿದ್ದಾನೆ. ಹಾಗೆ ಕೆಲಸ ಮಾಡಿ ಯಾರು ಮಾಡೋದಿಲ್ಲೋ ಹಂಗೆ ಹೇಳ್ಕೊಂಡು ಬೆಡ್ ಪೇಷಂಟ್ಗಿಂತ ನೀ ಎದ್ದೇಳಿ ಕೆಲಸ ಮಾಡಿ ಊಟ ಮಾಡ್ತೀನಿ ಅಂತ ಹೇಳ್ಕೋಬೇಡಿ. ನಿಮ್ಮ ಕೈ ಕಾಲುಗಳಲ್ಲಿ ಶಕ್ತಿ ಇರುವಂಥವ್ರು ದಯವಿಟ್ಟು ಕೇತಳೆಜಿನ ನೋಡಿ. ಇವತ್ತು ಇಷ್ಟು ವಯಸ್ಸಾದರೂ ಕೂಡ ಅವ್ರು ಕೆಲಸ ಮಾಡಿ ಸಂಪಾದನೆ ಮಾಡ್ತಾರೆ. ಅವರು ಪ್ರಾರ್ಥನೆ ಮಾಡೋಕೆ ಹೋದಾಗ ಅಯ್ಯೋ ನನ್ನ ಮಕ್ಕಳ ಮೇಲೆ ಚೆನ್ನಾಗಿಲ್ಲ, ನನಗೆ ಕೆಲಸಕ್ಕೆ ಹೋಗ್ಬೇಕು, ಶಕ್ತಿ ಕೊಡಿದ್ದೇಳಿ. ವಯಸ್ಸು 85 ಮೇಲೆ ಆಗಿದೆ. ಅಲ್ಲಿ ಎಷ್ಟು ಬೇಜಾರಾಗ್ತದಲ್ಲ. ಆಗ ಅಂಥವ್ರನ್ನ ನೋಡಿದಾಗ ನಾವು ಕೆಲಸ ಮಾಡ್ದೇ ಉಂಡಾಡಿ ಗುಂಡ್ರಂತ ಥರ ಕೂತ್ಕೊಂಡಿರ್ತೀವಿ ನೋಡಿ, ಅವರಿಗೆ ಬೇಡದಿರೋ ಯೋಚನೆಗಳೇ ಬರೋದು. ಅಲ್ಲೆಲ್ವಿಯಾ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಕೆಲವೊಂದು ಮನೆಗಳಿಗೆ ಹೋದಾಗ ಬೇಜಾರು ಮಾಡ್ಕೊಬೇಡಿ ಹೆಂಗಸರೆ. ಅವರು ನೆಲದ ಮೇಲೆ ಕಾಲಿಡೋಕ್ಕಾಗೋದಿಲ್ಲ, ಅಂಟು ತರ್ತದೆ. ಅದಕ್ಕಿಂತ ರೋಡೇ ಬೆಸ್ಟು. ಸಿಮೆಂಟ್ ಒರೆಸೋದೇ ಹಂಗೆ ಅಂಟು ತರ್ತದೆ. ಆ ಕಾಲಲ್ಲಿ ಹೆಬ್ಬೆರಳು ಸೀಲ್ ಹಂಗಂಗೆ ಕಾಣ್ತಿರ್ತದೆ. ಯಾಕೊತ್ತಾ? ಮನೆ ಕ್ಲೀನ್ ಇಲ್ಲ ಅಂತ ಅರ್ಥ. ಕೆಲವೊಂದು ಮನೆಗೆ ಹೋದಾಗ ಅವ್ರ ಕೈಯಲ್ಲಿ ಕಪ್ಪಲ್ಲಿ ಕಾಪಿ ಇಸ್ಕೊಂಡು ಕೊಡಿದಾಗ ಕಪ್ಪದ ಕೆಳಗಡೆ ಕೊಂಡು ಮಗಳ ಮೇಲ್ಗಡೆ ಸೈ ಜಾರ್ಕೊಬರೋದು. ಯಾಕೋತಾ? ಆ ಎಣ್ಣೆ ಜಿಡ್ಡು, ಪ್ಲೇಟಲ್ಲಿ ಎಣ್ಣೆ ಜಿಡ್ಡು ಹೋಗೇ ಇರೋದಿಲ್ಲ. ಟಾಯ್ಲೆಟ್ ಅಂತೂ ನೋಡೋದೇ ಬೇಡ. ಅವಯ್ಯೋ ಅಪ್ಪ, ಅಯ್ಯೋ ನೋಡ್ಬಿಟ್ರೆ 3 ದಿವಸ ಊಟ ಮಾಡೋಕ್ಕೆ ಆಗೋದಿಲ್ಲ. ಥೂ ಹೆಂಗಸ್ರೆ, ಮನೇನ ಶುದ್ಧವಾಗಿ ಇಟ್ಕೊಳ್ಳಿ, ಬೇಜಾರು ಮಾಡ್ಕೊಳ್ಳಿ. ನೆಂತಾನೆ ತೊಳೆದ್ರೆ ಇವತ್ತು ತೊಳಿಬೇಕು, ಡೈಲಿ ತೊಳಿಬೇಕು. ಅದಲ್ಲಿಯ ಮನೇನ ಡೈಲಿ ಒರೆಸ್ಬೇಕು, ದಿನ ಒರೆಸ್ಬೇಕು ಮನೇನ. ತಪ್ಪು ತಿಳ್ಕೊಬೇಡಿ, ನನ್ನ ಹೆಂಡತಿನ ಹೊಗಳ್ತಾ ಇಲ್ಲ. ಇವತ್ತು ಬೆಳಿಗ್ಗೆ 3 ಸಲ ಮನೆ ಒರೆಸಿದ್ದಾರೆ. 1 ಸಲ ಸಾಲೋದಿಲ್ಲ, 2 ಸಲ ಸಾಲೋದಿಲ್ಲ, 3ನೇ ಸಲ ಸಾಲೋದಿಲ್ಲ. ಮನೆಗೆ ಬಂದ ತಕ್ಷಣ, ಚರ್ಚಿಗೆ ಬಂದ ತಕ್ಷಣ ನಾನು ಬರಲೆತ್ಕೊಂಡು ಹೋಗ್ತೀನಿ. ನೋಡಿದ್ದೀರಾ? ನಾನು ಯಾಕೆ ಬರಲೆತ್ಕೊಂಡು ಹೋಗ್ತೀನಿ? ಗುಡಿಸ್ಬಿಟ್ಟು ಕ್ಲೀನ್ ಮಾಡ್ತೀನಿ. ಯಾಕೆಂದರೆ ನೀವು ಕೂರ್ಬೇಕಾದ್ರೂ ಕೂಡ ಅಸಹ್ಯವಾಗಿ ಕೂರಬಾರ್ದು ಹೇಳಿ. ಇವತ್ತು ಒಬ್ಬೊಬ್ಬರು ಮನೆ ನೋಡ್ಬಿಟ್ರೆ ಸಾಕು, ಬೆಡ್ಶೀಟ್ಗಳದ್ದು ಗುಡ್ಡೆ ಆ ಮೂಲೆಯಲ್ಲಿ, ಅಲ್ಲಲ್ಲಿಯ ದಿಂಬುಗಳ ಆ ಮೂಲೆಯಲ್ಲಿ, ಪಾತ್ರಗಳಂತೂ ಬೆಂಕಿ ಒಲೆನೇ ಮಾಡುವಂಥ ಕರ್ರಗೌಟು ಹಿಂಗೆಲ್ಲ ಬಿಡ್ತದೆ. ಅಲ್ಲಲ್ಲಿ ಗ್ಯಾಸ್ ಒಲೆಯಲ್ಲಿ ಮಾಡಿದ್ರು ಕೂಡ ಒಳಗಡೆಲ್ಲ ಕ್ಲೀನೇ ಮಾಡೋದಿಲ್ಲ. ಕೊನೆಗೆ ಅಂಗಡಿಯವ್ರಿಗೆ ಬೈಯೋದು, ಹಾಲು ಒಡೆದೋಯ್ತು ಅಂತ. ಇವಳು ಪಾತ್ರ ಸೇರಿಲ್ಲ ಅಂತ ಹೇಳೋದಿಲ್ಲ. ಅಲ್ಲಲ್ಲಿಯ ನಿಜಾನ? ನಿಜ ತಾನೇ? ಒಬ್ಬೊಬ್ರು ಮನೆಗೆ ಹೋದಾಗ ಇಷ್ಟೊಂದು ಬೇಜಾರಾಗ್ತಿದ್ದಾರೆ, ಭಯಾನಕ ಬೇಜಾರಾಗ್ತದೆ. ಯಾಕೊತ್ತಾ? ಆ ಮನೆ ಅಂಗಳ ಕ್ಲೀನ್ ಮಾಡೋದಿಲ್ಲ, ಮನೆ ಕ್ಲೀನ್ ಮಾಡೋದಿಲ್ಲ. ಇವು ವಿಚಿತ್ರವಾದಂಥ ರೀತಿಯಲ್ಲಿ ಇರ್ತಾರೆ ಪ್ರಿಯರೇ. ಪ್ರೈಸ್ ಲಾರ್ಡ್. ತಪ್ಪು ತಪ್ಪು. ದೇವರು ಗಂಡಸನ್ನು ವ್ಯವಸಾಯ ಮಾಡೋಕ್ಕೆ ಬಿಟ್ಟರೆ ಹೆಂಡ್ತಿನ ಮನೆಯಲ್ಲಿ ಸಾಧ್ಯವಷ್ಟು ಬಿಟ್ಟರೆ ಕ್ಲೀನಾಗಿ ಇಡಲಿಕ್ಕೆ ಇದು ಮಾಡಿದ್ದಾರೆ. ಅಕಸ್ಮಾತ್ ಗಂಡು ಹೆಣ್ಣು ಇಬ್ಬರು ಕೆಲಸಕ್ಕೆ ಹೋಗ್ತೀರಾ? ದಯವಿಟ್ಟು ಗಂಡಸು ಹೆಂಗಸು ಇಬ್ಬರು ಪಾರ್ಟ್ನರಾಗಿ ಕೆಲಸ ಮಾಡಬೇಕು. ಗ್ಯಾರಂಟಿ ಮಾಡಬೇಕಪ್ಪ. ನಾವು ಹೊರಗಡೆ ದುಡ್ಡು ಬರ್ತಾಯಿದ್ರೆ ನಾನು ಸಂಬಳ ಬರ್ತಾಯಿದೆ, ಮನೆಯಲ್ಲಿರೋರಿಗೆ ಸಂಬಳ ಬರ್ಬೇಕಾ? ಯೋಚನೆ ಮಾಡಿ ನೋಡಿ. ಅವಳಿಗೆ ಸಂಬಳ ಕೊಡಲೇಬೇಕಾಗ್ತದೆ ಆ ಥರ ಇಲ್ವಾ? ಇಬ್ಬರು ದುಡಿಯೋದಾದ್ರೆ ಮಾತ್ರ ಇಬ್ಬರು ಕಷ್ಟಪಡಬೇಕು. ಇಬ್ಬರು ದುಡಿಲಿಲ್ವಾ? ಒಬ್ಬರು ಮನೆ ಕೆಲಸ ಮಾಡಿ, ಒಬ್ಬರು ಹೊರಗಡೆ ಕೆಲಸ ಮಾಡಿ. ಅಲ್ಲೆಲುಯಾ, ಅಲ್ಲೆಲುಯಾ. ಆಗುತ್ತಾ? ಯೇಸು ಸ್ವಾಮಿ ಆದಮನ ಇವತ್ತು ಇದೊಂದೇ ವಾಕ್ಯ ಕೊಡೋದು ಬೇರೆ, ಬರೀ 15 ವಾಕ್ಯ ಮಾತ್ರ. 16, 17 ನಾನು ಬರೋರ್ದಲ್ಲಿ ಕೊಡ್ತೀನಿ. ಯಾಕಂದರೆ ದೇವರು ಮುಂದಕ್ಕೆ ಹೋಗ್ಲಿಕ್ಕೆ ಬಿಡ್ತಾಯಿಲ್ಲ ನಿಗರಾಜು. ಇನ್ನೊಂದು ವಾಕ್ಯದಲ್ಲೇ ನಿಲ್ಲಿಸ್ತಾ ಇದೆ, ಒಂದೊಂದು ವಾಕ್ಯದಲ್ಲಿ ನಿಲ್ಲಿಸ್ತಾ ಇದೆ. ಸಾಕು, ವ್ಯವಸಾಯದ ಬಗ್ಗೆ ನೀವು ತಗೊಳ್ಳೋಣ. ಹಾಗಾದರೆ ಬೇರೆ ಇಲ್ಲಿ ಇನ್ನೊಂದು ಸಲ ಓದಪ್ಪ. ಊಟ ಕೆಲಸ ಓದಪ್ಪ.
ಪ್ರದೀಪ ಊಟ ಮಾಡಬಾರದೆಂದು ಅಲ್ಲ ಇದಲ್ಲದೆ ನಾನು ನಿಮ್ಮ ಸಂಘ ಇದಲ್ಲದೆ ನಾವು ನಿಮ್ಮ ಸಂಗಡ ಇದ್ದಾಗ ಹಾ. ಕೆಲಸ ಮಾಡಲಲ್ಲದವನು ಊಟ ಮಾಡಬಾರದೆಂದು ನಿಮಗೆ ಆಜ್ಞಾಪಿಸಿದವಷ್ಟೇ. ಹಾ. ಆದರೆ ನಿಮ್ಮಲ್ಲಿ ಕೆಲವರು ಯಾವ ಕೆಲಸವನ್ನು ಮಾಡದೆ ಇತರರ ಕೆಲಸದಲ್ಲೂ ಮಾತ್ರ ತಲೆ ಹಾಕಿ ಅಕ್ರಮವಾಗಿ ನಡೆಯುತ್ತಾರೆ ಎಂದು ವರ್ತಮಾನ ಕೇಳಿದ್ದೇವೆ. ಇವತ್ತೇನಾಗ್ತಾ ಇದೆ ಗೊತ್ತಾ, ಇತರ ಕೆಲಸ ನೋಡಿ ಅಲ್ಲಿ ಬರ್ತಿದೆ. ಆದರೆ ನಿಮ್ಮಲ್ಲಿ ಕೆಲವರು ಯಾವ ಕೆಲಸವನ್ನು ಮಾಡದೆ ಇತರರ ಕೆಲಸದಲ್ಲಿ ಮಾತ್ರ ತಲೆ ಹಾಕಿ ಇನ್ನೊಬ್ಬರ ಕೆಲಸ ತಲೆ ಹಾಕಕ್ಕೆ ಬಹಳ ಚಂದ. ಅಲ್ಲೆಲ್ಲೂಯ. ಇನ್ನೊಬ್ಬರ ಕೆಲಸಕ್ಕೆ ತಲೆ ಹಾಕೋದು ಬಹಳ ಈಸಿ. ಇದು ಬೇಜಾರು ಮಾಡ್ಕೊಬೇಡಿ ಹೆಂಗಸ್ರೆ. ಅದೇ ಸರ್ ಆಯ್ತಾ. 4 ಜನ ಗಂಡಸರು ಸೇರಿದಾಗ ನಿನ್ನ ಬೈಕ್ ಎಷ್ಟು ಮೈಲೇಜ್ ಕೊಡ್ತದೆ, ಸಂಬಳ ಎಷ್ಟು ಅಂತೆಲ್ಲ ಕೇಳ್ತೀವಿ. ಹೆಂಗಸರು 4 ಜನ ಸೇರಿದಾಗ ದಯವಿಟ್ಟು ಕ್ಷಮಾಪಣೆ ಇರಲಿ. ಪಕ್ಕದ ಮನೆ ಪಾರ್ವತಿ ಮಗಳು ಓಡೋಗ್ಬಿಟ್ಲಂತೆ, ಅವ್ರು ಹಂಗಂತೆ. 4 ಜನ ಹೆಂಗಸರು ಸೇರಿದಾಗ ಪಕ್ಕದ ಮನೆ ಪಾರ್ವತಿ ಮಗಳು ಓಡೋಗ್ಬಿಟ್ಲಂತೆ. ಇವನು ಹಿಂಗಂತೆ, ಅವನು ಕುಡ್ಕೊಂಡು ಬಂದಂತೆ. ಅದೇ 4 ಜನ ಗಂಡಸರು ಸೇರಿದಾಗ ಕೆಲವೊಂದು ಗಂಡಸಿದ್ದಾರೆ ಹೆಂಗಸರಿಗಂತಲೂ ಕಡೆ, ಅವರು ಪಿಟಿಂಗ್ ರಾಜ್ ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನಿಜವಾಗಿ ಮತ್ತೊಬ್ಬರ ಕಾರ್ಯದಲ್ಲಿ ಕೈ ಹಾಕಬೇಡಿ. ಅಲ್ಲಲ್ಲಿಯ ಕೆಡಿಸ್ತಾ ಇದೆಯಾ? ಇವತ್ತಿನ ವಾಕ್ಯ ಬೇಜಾರಾಗ್ತಿದೆ, ಅದಕ್ಕೋಸ್ಕರ ಸೌಂಡ್ ಕಡಿಮೆ. ಪರವಾಗಿಲ್ಲ, ಸೌಂಡ್ ಕಡಿಮೆ ಆದರೂ ಪರವಾಗಿಲ್ಲ. ಬರೋರ ಪದ ಡೀಸೆಂಟ್ ಆಗಿ ಒಂದು ದಿವಸದಲ್ಲಿ ಡೀಸೆಂಟ್ ಆಗ್ತಂತ ಹೇಳಿದ್ದೀರಾ, ಪ್ರಾಮಿಸ್ ಮಾಡಿದ್ದೀರಾ. ಪಕ್ಕದ ಮನೆಯ ವಿಚಾರಕ್ಕೆ ತಲೆ ಹಾಕೋದಿಲ್ಲ ಅಂತ ಹೇಳಿದ್ದೀರಾ. ಅದು ನೋಡ್ಬೇಕು. ಬರೋ ವಾರದಲ್ಲಿ ನಾನು ಫಸ್ಟ್ನೇ ಕೇಳೋದೆ ಅದು. ಈ ವಾರ ಇನ್ನೊಬ್ಬರ ವಿಷಯಕ್ಕೆ ಹಂಗಾಗಿ ಹೆಲ್ಪ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಸುಮ್ಮನೆ ಅವ್ರ ವಿಷಯಕ್ಕೆ ತಲೆ ಹಾಕ್ಬಿಟ್ಟು ಅವ್ರ ಸಂಸಾರ ಹೊಡಿಬೇಡಿ ಅಂತ ಅಷ್ಟೇ. ಅಲ್ಲೆಲ್ಲೂಯ. ಪ್ರೈಸ್ ಅಲ್ಲ. ಓಕೆ. ಇಲ್ಲಿ ನೋಡಿ, ಅಲ್ಲಿ ಇನ್ನೊಂದ್ಸಲ ಓದ್ ಮಗಳೇ. ಅದೇ ನೋಡಿ, ಊಟ ಮಾಡೋದ್ರಿಂದ ಆಚರಿಸಿದ್ರಿ. ಆದರೆ ನಿಮ್ಮಲ್ಲಿ ಕೆಲವರು ಯಾವ ಕೆಲಸವನ್ನು ಮಾಡಿದ್ರೆ ಇತರ ಕೆಲಸ ತಲೆ ಹಾಕಿ ಅಕ್ರಮವಾಗಿ ನಡೆದು ವರ್ತಮಾನ ಕೇಳಿದ್ದೇವೆ. ಇವತ್ತು ಇನ್ನೊಬ್ರು ಕೆಲಸ ಮಾಡಿ ನಾವೊಂದು ಹೇಳ, ಸಭಾಪಾಲಕರು ನಮಗೆ ನೋವಾಗಬೇಕಂದ್ರೆ ದೇವ್ರಿಗೆ ಎಷ್ಟು ನೋವಾಗ್ಬೋದು ಲೆಕ್ಕ ಹಾಕಿ. ನೆಕ್ಸ್ಟ್, ಇಂಥವರು ತಮ್ಮ ಕೆಲಸವನ್ನು ನೋಡುತ್ತಾ ತಾವೇ ಸಂಪಾದಿಸಿದನು ಊಟ ಮಾಡಬೇಕೆಂದು ಯಾರಲ್ಲಿ ಆಜ್ಞಾಪಿಸ್ತಾರೆ? ಕರ್ತನ ಯೇಸುವಲ್ಲಿ ಆಜ್ಞಾಪಿಸಿದಾರಂತೆ. ಏನ ಕೆಲಸ ಮಾಡಿ ತಿನ್ನು, ಪೋಕ್ಷಟ ತಿನ್ನಬೇಡ, ಹೆಂಡತಿ ಸಂಬಳದಲ್ಲಿ ಕಾಯಬೇಡ, ನೀನು ದುಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ನಮಗೆ ಸ್ತೋತ್ರ ಆಗಲಿ. ಬೇಜಾರು ಮಾಡ್ಕೋಬೇಡಿ. ಹೆಂಡತಿ ಸಂಬಳದಲ್ಲಿ ಕಾಯಕ ಕೂತ್ಕೊಡು, ಅವ್ರ ಮನೇಲಿ ಉಣ್ಣಕ್ಕೆ ಇಟ್ಟಿಲ್ಲ. ಈಗ ನೀವು ಹೇಳೋದ್ ಸತ್ಯ, ಅವ್ರ ಮಾತಿಯಾರು ಹೌದು. ಇಟ್ಟಿಲ್ಲ. ಅದ್ರ 1 ಲೀಟರ್ ಹಾಲು ತಗೊಂಡು ಕಾಯ್ತೀನಿ ಬಹಳ ಕಷ್ಟ ಆಗ್ತಾವ. ಈಗ ಹೆಂಡತಿ ಸಂಬಳ ಕಾಯಕ ಕೂತ್ಕೊಂಡು ಹೆಂಡತಿಗೂ ಸಾಂಬಳಿಲ್ಲ, ಅವ್ರಿಗೂ ಸಾಂಬಳಿಲ್ಲ. ದಿಕ್ಕಪ್ಪಲಾಗಿ. ಹೌದು. ಯಾಕೆ ಮನೆ ಮಕ್ಕಳು ನೋಡ್ತಾ ಇರ್ತಾರೆ ಅಪ್ಪ ಅಮ್ಮ ಹೆಂಗಿರ್ತಾರೆ ಅಂತೇಳಿ. ನನ್ನ ಕೊನೆ ಮಗ ಇದ್ದಾನೆ, ತಪ್ಪು ತಿಳ್ಕೊಬೇಡಿ. ಪಾಪ ಅವನು ಒಂದು ಕೆಲಸ ತಪ್ಪದ್ರೆ ಇನ್ನೊಂದು ಕೆಲಸ ಹೆಂಗೆಂಗೋ ಹುಡುಕಿ ಮಾಡ್ಬಿಡ್ತಾನೆ. ಅಲ್ಲಿ ಕಷ್ಟ ಇರೋ ಕೆಲಸಗಳನ್ನ ಮಾಡಬೇಡಂದ್ರೆ ಸುಮ್ಮನೆ ಡ್ಯಾಡಿ 1 ತಿಂಗಳು ಮಾಡ್ತೀನಿ ಅಂತೇಳಿ ನೋಡಿದ್ರೆ 5-6 ತಿಂಗಳು ಮಾಡಿರ್ತಾನೆ. ಯಾಕತ್ತ ಕೆಲಸ ಬಿಡಬಾರ್ದಲ್ಲ. ಮನೇಲಿ ಮಲ್ಗೋ ವ್ಯಕ್ತಿನೇ ಅಲ್ಲ ಅವನು. ಯಾಕೆ ಕೆಲಸ ಮಾಡ್ತಾನೆ? ಕೆಲಸ ಮಾಡ್ಬೇಕಣಪ್ಪ. ವಯಸ್ಸಿಗೆ ಬಂದರೆ ಅದಕ್ಕೆ ನಾನು ಪ್ರಮೋದಿಗೆ 3 ವಾರದಿಂದ ಹೇಳ್ತಾ ಇರೋದು, ಕೆಲ್ಸಕ್ಕೆ ಹೋಗು, ಮೈಂಡ್ ಫ್ರೀ ಆಗ್ತದೆ. ನಾವು ಬರೀ ಕೇವಲ ದೇವರು ಹೋಗೋದು ಮಾತ್ರ ಅಲ್ಲ, ನಮ್ಮ ಮೈಂಡ್ರನ್ನ ಕೂಡ ಕೆಲವೊಂದ್ಸಲ ಹೊರಗಡೆ ಪ್ರಪಂಚಕ್ಕೆ ಬಿಡಬೇಕು. ಹುಚ್ಚ, ಲೂಸು, ಕಳ್ಳ ಅಂತ ಹೇಳ್ತಾರೆ, ಅವನು ಹಂಗೇನಾಗ್ತಾನೆ. ನಾವು ಅವನ ಹೊರಗಡೆ ಪ್ರಪಂಚ ಬಿಟ್ಟಾಗಲೇ ಅವ್ರು ರೆಡಿ ಆಗೋದು. ಅಲ್ಲೆಲ್ಲೂಯಾ, ನಿಜ ಅಲ್ವಾ? ಸ್ವಲ್ಪ ಮುಂದಕ್ಕೆ ಬನ್ನಿ, ತೊಂದರೆ ಇಲ್ಲ. ಅಲ್ಲೆಲ್ಲೂಯಾ, ಅಲ್ಲೆಲ್ಲೂಯಾ. ಬೇಜಾರಾಗ್ತಾ ಇಲ್ಲಲ್ಲ? ಹಾಗಾದರೆ ನಾವು ಸಂಪಾದನೆ ಮಾಡಿದ್ರೆ ನಾವು ಊಟ ಮಾಡಬೇಕಾದ್ರೆ ಯೇಸು ಕ್ರಿಸ್ತನಲ್ಲಿ ಪೌಲ ಆಲ್ರೆಡಿ ಹೇಳ್ಬಿಟ್ಟಿದ್ದಾನೆ. ಹಾಗಾದರೆ ನಾವು ತಿನ್ನೋ ಅನ್ನಕ್ಕಾದ್ರೂ ಕೆಲಸ ಮಾಡಬೇಕು. ಹಂಗೆ ಹೇಳ್ಕೊಂಡು ಇಂಥ ಮುದುಕಿಗೆ ಎದ್ದೇಳೆ ಮುದುಕಿ ಕೆಲಸ ಮಾಡೋದಿರೋದಲ್ಲ. ಇವರು ಮಾಡೋ ಟೈಮ್ ಕಳೀತು. ನಮಗೆ ತಾಕತ್ತಿದೆ, ನಾವು ಮಾಡಬೇಕು. ಆಮೇಲೆ ವಯಸ್ಸಾದಂಥ ಮುದುಕರಿಗೆ ನೀವು ಕೆಲಸ ಹೇಳೋದಲ್ಲ. ನೀವು ಯಾರಿಗೆ ಹೇಳ್ಬೇಕು ಗೊತ್ತಾ? ಯಾರಿಗೆ ಹೇಳ್ಬೇಕು? ಯೌವನಸ್ಥ ಮಕ್ಕಳು ಹಾಕಿಸ್ಕೊಂಡು ಇವತ್ತು ಮಕ್ಕಳು ಇವತ್ತು ತಂದೆ ತಾಯಿಗಳು ಹಾಳು ಮಾಡ್ತಿದ್ದಾರೆ ಗೊತ್ತಾ? ರಾತ್ರಿ 9 ಗಂಟೆ, ಬೆಳಿಗ್ಗೆ 9 ಗಂಟೆಗೆ ಎದ್ದೇಳಿಸೋದಿಲ್ಲ. ಮಗು ಮಲ್ಕೊಳ್ಳಿದ್ದು ತಂದೆ ತಾಯಿನೇ ಕೆಲಸ ಮಾಡ್ತಾರೆ. ಅದು ಕೂಡ ತಪ್ಪೇ. ನಿಮ್ಮ ಜೊತೆಯಲ್ಲೇ ನಿಮ್ಮ ಮಕ್ಕಳು ಎಬ್ಬಿಸಿ ಅವ್ರಿಗೆ ಕೆಲಸ ಕಳಿಸ್ಕೊಡಿ. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ 15-16 ವಯಸ್ಸಾಯ್ತಳೆ ಕೆಲಸ ಸ್ಟಾರ್ಟ್ ಮಾಡಿ. ಅಡಿಗೆಲ್ಲ ಕೆಲಸ ಸ್ಟಾರ್ಟ್ ಮಾಡಿ. ಯಾಕತ್ತಾ? ಗಂಡ ಯಾವತ್ತೂ ಕೂಡ ಎಷ್ಟೇ ಹೋಟ್ಲಲ್ಲಿ ಮೃಷ್ಟಾನ್ನ ಭೋಜನ ಮಾಡ್ಕೊಂಬಂದಿರಲಿ, ಹೆಂಡತಿ ಕೈ ಅಡಿಗೆನೇ ಆಸೆ ಪಡೋದು ಅವನು. ಅರ್ಥ ಮಾಡ್ಕೊಳ್ಳಿ. ಯಾವತ್ತೂ ಕೂಡ ಒಬ್ಬ ಗಂಡ ಆಸೆ ಪಡೋದು ಅದನ್ನ ಏನು,
ಹೆಂಡತಿ ಕೈ ಅಡಿಗೆ, ನಿಜ ಅಲ್ವಾ? ನಿಜ. ಅದು ಬೇಕೇ ಬೇಕಪ್ಪ. ಮತ್ತು ಪ್ರತಿಯೊಬ್ಬ ಗಂಡನೂ ಕೂಡ ಆಸೆ ಪಡೋದೇನು ಗೊತ್ತಾ? ಹೆಂಡತಿ ಬಂದ ತಕ್ಷಣ ಪ್ರೀತಿಯಿಂದ ಮಾತಾಡಿಸ್ಬೇಕು. ಬಂದ ತಕ್ಷಣ ಕೂತ್ಕೊಂಡು ಏನ್ರಿ ಇವತ್ತಿನ ಕೆಲಸ ಏನಾಯಿತು, ಯಾಕೊಂಥರ ಮುಖ ಸಪ್ಪಗಿದ್ದೀರಾ ಹಂಗಂದ್ರೆ ದಿನ ಕೇಳ್ಕೊಬಿಡಿ, ಗಂಡನ ಗೊತ್ತಾಗ್ಬಿಡುತ್ತೆ ನಾಟಕ ಅಂತ. ಅಲ್ಲಲ್ಲಿಯ ನೋಡಿ ಪರಿಸ್ಥಿತಿ ನೋಡ್ಬಿಟ್ಟು ಮಾತಾಡಿ. ಅಲ್ಲಲ್ಲಿಯ ನಾನು ಹೇಳ್ಕಂತ ಮಾಡೋಕ್ಕೋಗ್ಬೇಡಿ, ಅದು ಕೂಡ ನಾಟಕ ಅಂತ ಗೊತ್ತಾಗ್ಬಿಡ್ತದೆ. ಇಷ್ಟು ದಿವಸ ಇಲ್ಲದಿರೋದು ನನ್ನ ಹೆಂಡತಿ ಇವತ್ತು ಯಾಕೆ ಹಿಂಗಾಡ್ತಾಳೆ ಅಂತ ಅವನಿಗೆ ತಲೆ ಕೆಟ್ಟಬಿಡ್ತದೆ. ಪರಿಸ್ಥಿತಿಗಳನ್ನ ನೋಡಿ ಅವ್ರಿಗೆ ಸಾಕಾರ ಮಾಡಿ. ಹಾಗೇನೆ ಗಂಡಸಾದನು ಕೂಡ ಹೆಂಡತಿಯನ್ನು ಸುಸ್ತಾದಾಗ ನಮ್ಮ ಕೈಲಿ ಆದಷ್ಟು ಕಾಪರೇಟ್ ನಾವು ಮಾಡಬೇಕು. ಇದಕ್ಕೆ ಹೇಳೋದು ಸಂಸಾರ, ಇಲ್ಲಾಂದರೆ ಸಂಸ್ಕಾರ. ಸಂಸ್ಕಾರ ಅಂತಾರೇನು? ಸಂಸ್ಕಾರ ಅಂದ್ರೆ ಏನು? ಏಣ ಸತ್ತೋದ್ರೆ ಊತ ಹಾಕೋದು. ಸಂಸಾರ ಅಂದರೆ ಬೆಳೆಯೋದು, ಸಂಸ್ಕಾರ ಅಂದರೆ ಅಳಿಸೋದು. ಸಂಸ್ಕಾರ ಬೇಕೋ ಸಂಹಾರ ಬೇಕೋ ಮಗಳು ಹೇಳ್ದಂಗೆ, ಅಥವಾ ಸಂಸಾರ ಬೇಕೋ ನೀವು ತೀರ್ಮಾನ ಮಾಡಿ. ಅಲ್ಲಲ್ಲಿಯ ಅಲ್ಲಲ್ಲಿಯ. ಹಾಗಾದರೆ ಪ್ರಿಯರೇ, ನಾವು ಕೆಲಸ ಮಾಡಿ ನಾವು ಸಂಪಾದನೆ ಮಾಡಲೇಬೇಕು. ಹಾಗಾದರೆ ಒಂದು ಯೇಸು ಸ್ವಾಮಿ ಇನ್ನೊಂದು ಮಾತು ಹೇಳಿದ್ದಾರೆ. ಯೇಸು ಸ್ವಾಮಿ ಇನ್ನೊಂದು ಮಾತು ಹೇಳಿದ್ದಾರೆ, ಮಕ್ಕಳು ನೋಡ್ಕೊಪ್ಪ ಸ್ವಲ್ಪ ಹೊರಗಡೆ ಹೋಗ್ತಾರೆ ಸರ್, ಆಯಿತಾ? ಜ್ಞಾನೋಕ್ತಿ 6:6 ಓದಿ. ನಮಗೀಗ ಚೆನ್ನಾಗಿ ಉಗಿತಿದ್ದಾರೆ ಸ್ವಾಮಿ ನಮಗೆ. ಜ್ಞಾನೋಕ್ತಿ 6 ಓದಿ. ನೀವು ಓದಿಯಪ್ಪ, ಹೆಂಗಸರು ಓದಿಗ 6:6. ಸೋಮಾರಿಗೆ ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ. ಒಂದು ನಿಮಿಷ. ಸೋಮರ್ಯ ಇರುವೆಯ ಹತ್ತಿರ ಹಂಗೆ ಓದ್ಬೇಕು. ಸೋಮರ್ಯ ಹಂಗೆ ಓದಿ. ಸೋಮಾರಿಗೆ ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಸೋಮಾರಿಯೇ ಇರುವೆ ಹತ್ರ ಹೋಗ್ಬಿಟ್ಟು ಅದ್ರ ನಡವಳಿಕೆ ನೋಡಿ ಜ್ಞಾನದಾಗವ. ಇವತ್ತು ಇರುವೆ ಕೂಡ ನಮ್ಮ ಮಳೆಗಾಲದಲ್ಲಿ ಹೊಡೆದಾಕ್ಯಮ್ಮ ನೀವು. ಅದರೊಳಗೆ ಬೆಳ್ಳಿಗೆ ಇಷ್ಟು ಆಹಾರ ಪದಾರ್ಥಗಳಿರ್ತದೆ. ಮಳೆಗಾಲ ಕಳೆಯುವವರೆಗೆ ಇರತಕ್ಕಂಥ ಆಹಾರ ಪದಾರ್ಥ ಅಂತ ಕೂಡಿರ್ತದೆ. ಕೆಳಗಡೆ ಹೋದಪ್ಪ. ಅದಕ್ಕೆ ನಾಯಕ ಅಧಿಕಾರಿ ಪ್ರಭುಗಳಿದ್ದರು ಇಲ್ಲದಿದ್ದರು ಸುಗ್ಗಿಯಲ್ಲಿ ತನ್ನ ತೀನಿಯನ್ನು ಕೂಡಿಸುವುದು. ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿಕೊಳ್ಳುವುದು. ನೋಡಿ, ಅದಕ್ಕೆ ನೋಡಿ ಅಲ್ಲಿ ಬರ್ತದೆ, ಸುಗ್ಗಿಯಲ್ಲಿ ತನ್ನ ತೀನಿಯನ್ನು ಕೂಡಿಸಿಟ್ಟುಕೊಳ್ಳೋದು. ಪ್ರತಿಯೊಂದು ಇರುವೆಗಳು ಕೂಡ ತೀನಿಯನ್ನು ಕೂಡಿಸಿಟ್ಕೊಳ್ತದೆ. ಕೊಯ್ಲಿನ ಕಾಲದಲ್ಲಿ ಬೇಕಾದ ಆಹಾರ ಸಂಗ್ರಹಿಸಿಟ್ಕೊಳ್ಳೋದು. ಇವತ್ತೇನು ಗೊತ್ತಾ ಅಂಕಲ್, ವಿಷಯ ಗೊತ್ತಾಗ ತಮ್ಮನ್ನು ತಿಂದಾಗ ಅಕ್ಕಿದೆ ಇರಲಿಲ್ಲ, ಹೋಗಿ ಸಾಯಿ. ಏನು ಅಕ್ಕಿದೆ ಇಲ್ಲ ಅಂಕಲ್, ನನ್ನ ಗಂಡ ಸಾಲ ಮಾಡ್ದೆ ಹೋಗಿ ಸಾಯಿ. ನಿಮ್ಮ ಸಾಲ ಮಾಡ್ಲಿಕ್ಕೆ ಹೋಗ್ಬಾರ್ದು ಕಣ್ರಿ, ತಪ್ಪು ತಿಳ್ಕೊಬೇಡಿ. ನಾನು 1 ರೂಪಾಯಿ ಸಾಲಗಾರಲ್ಲ ಕಣಪ್ಪ. ನೀವು ಕಷ್ಟನ ಸುಖನ ನಾವು ಆ ಕಾಲದಿಂದನೇ ಗಂಜಿ ಕುಡಿದು ಕೂಡ ಸಾಲ ಮಾಡ್ತಿರ್ಲಿಲ್ಲ. ಯಾಕೋತಾ? ಸಾಧ್ಯವಾದ ಸಂಘ ಬದುಕೋ ಪ್ರಯತ್ನ ಮಾಡ್ತಿದೆ. ಸಾಲನೇ ಮಾಡಕ್ ಹೋಗ್ಬೇಡ್ರಿ. ದರಿದ್ರ ಏನು ಗೊತ್ತಾ? ಆ ಕೇಂದ್ರ ಈ ಕೇಂದ್ರ ಬಂದ್ಬಿಟ್ಟು 3% ಬಡ್ಡಿ 2% ಬಡ್ಡಿ ಕೊಡ್ತಾರೆ. ಹೋಗ್ಬಿಟ್ಟು ನಂದು ಲೀಸ್ಟ್ಗೆ ಹಾಕು, ಅವ್ನು ಲೀಸ್ಟ್ಗೆ ಹಾಕಲಿ ಅಂದ್ರೆ ಆ ಅಧಿಕಾರಿ ಮೇಲೆ ಜಗಳ. ಈ ಕೇಂದ್ರ ಅದು ಇದೆಲ್ಲ ಇದೆ ನೋಡಿ, ಅದೆಲ್ಲ ಸುಮ್ಮನೆ ನಿಮ್ಮ ತಲೆ ಕೆಡ್ಸಕ್ಕಿರೋದು. ಅವರು ಲಾಭ ಮಾಡ್ಕೊಂಡು ಹೋಗ್ತಾರೆ, ನೀವು ಸಾಯ್ತಾ ಇದ್ರೆ ನೇಣಾಕೊಂಡು. ಕರೆಕ್ಟಾಗಿ ನೀವು ದುಡೀರಿ. ನಿಮ್ಮ ಸಂಸಾರಕ್ಕೆ ದುಡ್ಡು ಬೇಕಾಗಿಲ್ಲ ಕಣ್ರಿ. ಕರೆಕ್ಟಾಗಿ ದುಡೀರಿ. ಸಂಪಾದನೆ ಕಷ್ಟಪಟ್ಟು 2,000 3,000 ಬ್ಯಾಂಕಲ್ಲಿ ಕಣ್ಣು ಮುಚ್ಕೊಂಡು ಬಿಸಾಕಿ, ನಿಮಗೆ ಆ ದುಡ್ಡು ಉಳಿತದೆ. ಗೈದಿರೋ ದುಡ್ಡೆಲ್ಲ ತಿನ್ನಕ್ಕೆ ಸರಿ. ಏನೇನು ತಿಂತಿದ್ಯಾ? ರಾಕ್ಷಸ ತಿಂದಂಗೆ ತಿನ್ನೋದು. ಅಲ್ಲಲ್ಲಿಯ ತಪ್ಪು ತಿನ್ಕೋಬೇಡಿ. ತಿನ್ನೋ ವಿಷಯನ ಬೈತಾ ಇದ್ದೀನಿ ಅಂತೇಳಿ ತಿನ್ನಿ. ಎಲ್ಲವೂ ಅಳತೆ ಪ್ರಕಾರ. ಬಟ್ಟೆ ತಗೊಳ್ಳಿ. 3,000 ಸೀರೆ ತಗೊಂಡ್ರು ಮಾನ ಮರ್ಯಾದೆ ಉಳಿತದೆ. 300 ರೂಪಾಯಿ ಸೀರೆ ತಗೊಂಡ್ರು ಮಾನ ಮರ್ಯಾದೆ ಇರ್ತದೆ. 3,000 ಸೀರೆ ತಗೊಂಡ್ಬಿಟ್ಟು ಡಂಕು ಹೋದ್ರೆ ಅಲ್ಲಿ ಇರೋರೆಲ್ಲ ನಿಮ್ಮನ್ನ ಖುಷಿ ಪಡ್ತಾರೆ. ಆದರೆ ಸೀರೆ ತಗೊಂಡು ನಿಮ್ಗೆ ಯಾರು ಕಾಸು ಕೊಡೋದಿಲ್ಲ. ಬಂದ್ಬಿಟ್ಟು ಮಾಡಿಸ್ಬಿಟ್ಟೆ ಇಡ್ಬೇಕು ನೀನು. 300 ರೂಪಾಯಿ ಸೀರೆನೇ ಸಾಕು. ಇವತ್ತು ನಂಬ್ತೀರಾ ಬಿಡ್ತೀರಿ? ಇದು ಬರೀ 250 ರೂಪಾಯಿ ಶರ್ಟ್ ಗೊತ್ತಾ? ಚೆನ್ನಾಗಿದೆಯಲ್ವಾ? ತಪ್ಪು ತಿಳ್ಕೊಬೇಡಿ. ಇಲ್ಲಿ ಇರೋರು ಶರ್ಟ್ಗಿಂತ ಚೆನ್ನಾಗಿದೆ ನಾನು ಅಂತೀನಿ. ನನ್ನ ಅಳಿಯ ಹೇಳ್ತಾನೆ ಜಿಂಕ್ ಚೆಕ್ ಶರ್ಟ್ ಮಾವೊಂದು ಅಂತ. ಯಾಕೆ 250 ರೂಪಾಯಿ ಶರ್ಟ್ ಕಣಮ್ಮ, 300 ರೂಪಾಯಿ ಪ್ಯಾಂಟ್ ಕಣಮ್ಮ, 500 ರೂಪಾಯಿ ಮುಗ್ದೋಯ್ತು, 500 ಆಯ್ತು. ಇದು ಹಂಗಲ್ಲ. ಆ ಪ್ಯಾಂಟು ಈ ಪ್ಯಾಂಟು ಅದೇನೆಲ್ಲ ಬಂದ್ಬಿಟ್ಟಿದಪ್ಪ. ಈಗ 600 ರೂಪಾಯಿ 800 ರೂಪಾಯಿ 1000 ರೂಪಾಯಿ ಕೊಟ್ಟೆ ನೋಡಪ್ಪ. ಇದು ನನ್ನ ಮಾನ ಮರ್ಯಾದೆ ಮುಚ್ತಾ ಇದೆಯಪ್ಪ. ನೀವು ತಾರ ಮರ ಖರ್ಚು ಮಾಡ್ಬಿಡೋದಾಯ್ತಾ? ಕೊನೆಗೆ ಅಂಕಲ್ ಸಾಲ ಆಯಿತು ಅಂತ ಹೇಳೋದು. ಮಕ್ಕಳು ಮದುವೆ ಮಾಡ್ಬೇಕಿದ್ರೆ ಅಷ್ಟೇ ಸಿಂಪಲ್ ಆಗಿ ನೋಡಿ. ಮಕ್ಕಳು ಮೇಲೆ ಹತ್ತಿದ್ದಾರೆ ಅಲ್ಲ, ಮೇಲ್ಗಡೆ ಹತ್ತಾ ಇದ್ದಾರೆ. ಜಾರ್ಕೊಬಿಟ್ರೆ ನೆಟ್ಟಿಗೆ ರೋಡ್ಗೆ ಕೊಡ್ತಾರೆ. ಆಯ್ತಾ?
ದೇವ್ರ ನಮ್ಮ ಸ್ತೋತ್ರ ಆಗಲಿ. ಕೇಳಿಸ್ಕೊಳ್ಳಿ, ಏನು ಮಾಡ್ಕೊಳಕ್ಕಾಗಲ್ಲ. ರೋಡ್ ಸೈಡ್ ಸಭೆ ಇರೋದಕ್ಕೆ ಏನು ಮಾಡೋಕ್ಕಾಗಲ್ಲ, ಸೌಂಡ್ ಇದ್ದೇ ಇರ್ತದೆ. ಆಯ್ತಾ ಸ್ವಲ್ಪ ಸೌಂಡ್ ಕಡಿಮೆ ಮಾಡಕ್ಕೆ. ಅಲ್ಲೆಲ್ಲೂಯ. ಏನು ಹೇಳ್ತಿದ್ದಲ್ಲ? ಪ್ಯಾಂಟು. ನನ್ನ ಮಗಳಿಗೆ ನೆನಪಿದೆ. ಚೂಡಿದಾರಕ್ಕೆ ಎಷ್ಟೆಷ್ಟು ದುಡ್ಡು ಕೊಟ್ಟು ಬಿಸಾಕ್ತೀರಾ? 2 ಸಲ 3 ಸಲ ಹಾಕ್ಬಿಟ್ಟು ಬಿಸಾಕೋರಿದ್ದಾರೆ. ಕೆಲವೊಂದು ಜನಗಳ ಮನೆಯಲ್ಲಿ ನೋಡಿದ್ರೆ ಸಾಕು, ಹಿಂಗೆ ಬೆಳೆಯೋದು ಹಿಂಗೆ ಬೆಳೆಯೋದು ಕನ್ನಡಿ ತುಂಬ ಅಷ್ಟೇ ಇರ್ತದೆ. ಪ್ರಯೋಜನ ಇಲ್ಲ ಕಣ್ರಿ. ಅನಾವಶ್ಯಕವಾಗಿ ದುಂದು ವೆಚ್ಚ ಮಾಡೋದ್ರ ಬದಲು ಅದೇ ದುಡ್ಡನ್ನ ಬ್ಯಾಂಕಲ್ಲಿ ಕೊಡಿಡೋಕೆ ಪ್ರಯತ್ನ ಪಡಿ. ನೀವು ಕೇಂದ್ರದಲ್ಲಿ ಸಾಲ ಕಟ್ತಾ ಇದ್ದೀನಿ ಅಂತ ತಿಳ್ಕೊಂಡು ಈ ತಿಂಗಳಿಂದಾನೆ ನೀವು ಕೇಂದ್ರದಲ್ಲಿ ನಾನು ಸಾಲ ತಗೊಂಡಿದ್ದೀನಿ ತಿಳ್ಕೊಂಡು ಬ್ಯಾಂಕಿಗೆ ಅಕೌಂಟ್ ಹಾಕಿ. 1 ವರ್ಷ ಕಳೆದ ಮೇಲೆ ನೀವು ನನ್ನ ಹತ್ರ ಬಂದು ಹೇಳ್ತೀರಾ, ಅಂಕಲ್ ನನ್ನ ಅಕೌಂಟಲ್ಲಿ ಒಂದು 50,000 ಇದೆ, 1 ಲಕ್ಷ ಇದೆ. ನೀವು ನಂಬ್ತೀರಾ ಬಿಡ್ತೀರಾ? ನಾನು 40,000 ರೂಪಾಯಿ ನಾನು ಬಂದಿರೋದು ಕಂಡ್ರೆ ಮೈಸೂರಿಗೆ. ಇವತ್ತು ನಾನು 4.25 ಲಕ್ಷದ ಬೋಗಿದ ಮನೆ ಹಾಕಿದ್ದೀನಿ. ಯಾಕೆ? 1 ರೂಪಾಯಿ ನಾವು ಕೂಡಿಸಿದ್ದೀವಿ. ಇವತ್ತೇನು ಗೊತ್ತಾ, ಸಾಲ ಮಾಡಿ ಆದರೂ ತುಪ್ಪ ತಿನ್ನಬೇಕು. ನೆಂಟರು ಬಂದರೆ ಕೋಳಿನೇ ಕಟ್ ಮಾಡಬೇಕು. ನಿಮ್ಮಲ್ಲಿ ಇರೋದನ್ನ ಹಾಕ್ರಿ. ಕೊನೆಗೆ ಕೂಲಿ ಮೇಲೆ ಕೂಲಿ ಮಾಡೋಕ್ಕಾದ್ರೆ ಸಾಯೋದು, ಓಟಿ ಮೇಲೆ ಓಟಿ ಸಾಯೋದು ನಾವೇನೇ. ಬೇಡ ಬೇಡ. ಪ್ರತಿಯೊಂದು ದಿವಸ ನೋಡಿ, ಸುಗ್ಗಿಯಲ್ಲಿ ತನ್ನ ತೀನಿನ ಕುಡಿರುತ್ತೆ. ಇವತ್ತು ಏನು ಮಾಡ್ತೀವಿ ಗೊತ್ತಾ? ಸುಗ್ಗಿಯಲ್ಲಿ ನಾವೆಲ್ಲ ಆರಾಮಾಗಿ ನಿದ್ರೆ ಮಾಡ್ತಿದ್ದೀವಿ. ಅಲ್ಲೆಲ್ಲೂಯ. ಬೇಡ 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 ಬೇಡ. ಕೊಯ್ಲಿನ ಕಾಲದಲ್ಲಿ ಬೇಕಾದ್ರೆ ಆಹಾರವನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು. ಹಾಗಾದರೆ ಪ್ರಿಯರೇ, ದಯವಿಟ್ಟು ಹೇಳ್ತಾ ಇದ್ದೀನಿ ಕೇಳಿ, ಇರುವೆನ ನೋಡ್ಬಿಟ್ಟು ನಾವು ಬುದ್ಧಿ ಕಲಿಬೇಕು. ಅದಕ್ಕೆ ಆರ್ಡರ್ ಮಾಡೋರು, ತಿದ್ದಿ ಹೇಳೋರು ಯಾರಿಲ್ಲ ಪ್ರಿಯರೇ. ಅಲ್ಲೆಲ್ಲೂಯ. 9ನೇ ವಾಕ್ಯ ಓದಿ. ಈಗ ನಿಮಗೆಲ್ಲರಿಗೂ ಹೇಳ್ತಾ ಇದೆ. ಸೋಮಾರಿಯೇ, ಎಷ್ಟು ಹೊತ್ತು ನಿದ್ರೆ? ಬೆಳಿಗ್ಗೆನೆ 8 ಗಂಟೆ ನಿದ್ರೆ ಮಾಡೋರು ಯಾರಲ್ಲಿದ್ದೀರಪ್ಪ? ಕೈ ಎತ್ತಿ. ಒಬ್ಬೊಬ್ರು ಮನೆಗೆ ಹೋದ್ರೆ ನೋಡ್ಬೇಕು, ಬೆಳಿಗ್ಗೆ ದುಡ್ಡು ಬ್ರಸ್ಸೇ ಮಾಡೋದಿಲ್ಲ ಮಾದೇವ, ಬ್ರಸ್ಸೇ ಮಾಡೋದಿಲ್ಲ. 11 ಗಂಟೆಗೆ ಕಡ್ಲಿಗೆ ಹಿಂಗೆ ಹಾಕೊಂಡು ಮಾಡ್ತಾರೆ. ಕೋಪ ಬರ್ತದೆ. ಆ ಬ್ರಸ್ ಕಟ್ಟಿನ ತೆಗೆದು ಬಾಯಿ ಕೊಡ್ಕೊಡೋದಾಗ್ಬಿಡ್ತದೆ. 11 ಗಂಟೆಗೆ ಅಲ್ಲಿಸ್ತಾರೆ. ಆ ವಾಸನೆ ಬಾಯಿ ಇಟ್ಕೊಂಡು 11 ಗಂಟೆಗೆ ಇರ್ತಾರಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಮೊದಲು ಹಲ್ಲು ತೊಳೆಯೋಕ್ಕೆ ಮುಖ ತೊಳಿರಿ. ಅಲ್ಲಿಂದ ನಿಮ್ಮ ನಿತ್ಯ ಕರ್ಮಗಳನ್ನ ಮುಗಿಸಿ ಒಂದು ಸ್ನಾನ ಮಾಡಿಬಿಟ್ಟು ಅಲ್ಲಿಂದ ನಿಮ್ಮ ಕೆಲಸಗಳನ್ನ ಮಾಡಿ. ಇವತ್ತೇನು ಗೊತ್ತಾ, ಬೆಳಿಗ್ಗೆ ಎದ್ದೇಳ್ತಾರ, ಕೆಲಸನೇ ಆಗಿಲ್ಲ, ನೋಡಿದ್ರೆ ಬಾಯಲ್ಲಿ ಬಿಡಿಸುತ್ತೆ. ಅದು ಆ ಪೇಸ್ಟ್ ಅಂಟಿಸ್ಕೊಂಡು ಮಾತಾಡ್ತೀವಿ, ತೆಗೆದು ಮುಖ ತೆಗೆದು ಹೊಡ್ಬಿಡೋದಾಗ್ಬಿಡ್ತದೆ. 11 ಗಂಟೆ 12 ಗಂಟೆಗೆ. ನಿಜಾನಾ? ಹಲೋ ಹಳ್ಳಿಯವ್ರೆ, ಹಳಬ್ರಲ್ಲ ಹೊಸಬ್ರೆ. ಬಾಯಿ ತರ್ಕೊಂಡು ಮಲ್ಕೊಂಡಿರ್ತಾರೆ. ಬಾಯಿ ಒಳಗೆ ಹಣ ಬಂದ್ಬಿಟ್ಟು ಹೊಟ್ಟೆ ಒಳಗಡೆ ಹೊರಗಡೆ ಬಂದ್ರು ಗೊತ್ತಾಗೋದಿಲ್ಲ. ಸೂರ್ಯ ಬಂದು ಮುಟ್ಟಬೇಕು. ಅಲ್ಲೆಲ್ಲೂಯ. ನಿಜ ಬೇಜಾರಾಗ್ತದೆ ಕಣಪ್ಪ. ನಿಮ್ಮನ್ನ ಕೆಲಸ ಮಾಡುವಾಗ ಆ ಕೆಲಸದಲ್ಲೂ ನಿಯತ್ತಿರಲಿ. ಇವತ್ತು ಏನಾಗ್ತಿದೆ ಗೊತ್ತಾ, ಬೆಳಿಗ್ಗೆ ಎದ್ದೇಳಕ್ಕೆ ಸೋಮಾರಿತನ. ಗಂಡ ಅರ್ಜೆಂಟ್ ಡ್ಯೂಟಿಗೆ ಹೋಗ್ಬೇಕು, ಹೆಂಡತಿ ಎದ್ದೇಳೋದಿಲ್ಲ. ಹೋಟ್ಲು ತಿಂತಾನೆ ಗ್ಯಾಸ್ಟಿಕ್ ಬರ್ತದೆ. ಬೇಡ. ನಿಮ್ಮ ಕೆಲಸಗಳನ್ನ ಹೆಂಡತಿ ಕೆಲಸ ಕರೆಕ್ಟಾಗಿ ಮಾಡಬೇಕು, ಗಂಡನ ಕೆಲಸ ಕರೆಕ್ಟಾಗಿ ಮಾಡಬೇಕು. ಆದರೆ ಒಂದು ಕಂಡೀಷನ್ ಹೇಳ್ತೀನಿ, ವಾರದಲ್ಲಿ 1 ದಿವಸ ರಜೆ ತೆಗಿಲೇಬೇಕು. ಅದು ದೇವರ ನಿಯಮ. ಪ್ರಾರ್ಥನೆ ಮುಗಿಸ್ಬಿಟ್ಟು, ವಾರದಲ್ಲಿ 1 ದಿವಸ ಬಂದು ಪ್ರಾರ್ಥನೆ ಮುಗಿಸಿ ಗಂಟೆ ಅಂತಾರೆ ಅವತ್ತು ಇಡೀ ಜಾಲಿಯಾಗಿರ್ಬೇಕು. ಅವತ್ತು ನಿಜವಾಗಿಯೂ. ಇವತ್ತು ಮುದ್ಕ ನೀ ಏನಮ್ಮ ನೆಗಾಡ್ತಿದ್ಯಾ? ಮುದ್ಕಿರ ಪಾರ್ಕಲ್ಲಿ ಕೈ ಹಿಡ್ಕೊಂಡು ಹೆಂಗೆ ನಡೀತಾರೆ ಬನ್ನಿ ಮೈಸೂರಲ್ಲಿ. ನಾವು ಹಳ್ಳೀಲಿ ಮುದ್ಕಿರ ಪಕ್ಕದಲ್ಲೇ ಕೂತ್ಕೊಂಡು ಏನೆಲ್ಲ ಮಾತಾಡ್ತಿದ್ದಾರೆ ಗೊತ್ತಾ? ಅದು ನಿಜವಾದ ಗಂಡ ಹೆಂಡ್ತಿರ ಕಣ್ರಿ. ಅದು ಬಿಟ್ಬಿಟ್ಟು ಗೊತ್ತಾ, ಅಕ್ಕಡ ಉಂಡಿ ಇಕ್ಕಡ ಉಂಡಿ ತಗೊಂಡು ಕೂತ್ಕೊಳ್ಳೋದಲ್ಲ. ಅಲ್ಲೆಲ್ಲೂಯ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಬಾಗಿಲು ಓಪನ್ ಮಾಡಿ, ಅದು ಒಳಗಡೆ ಸೇರ್ಕೊಂಡ್ಬಿಡಿದೆ ಅವ್ರಿಗೆ. ಇದು ಒಳ್ಳೆ ಕಥೆ ಆಯ್ತಲ್ಲ. ಬಾಗಿಲು ಹಾಕ್ಬಿಟ್ಟು ಬನ್ನಿ ಏನು ಮಾಡೋಕ್ಕಾಗಿಲ್ಲ. ದೊಡ್ಡ ಆಲಯಕ್ಕೋಸ್ಕರ ಪಾತ್ರೆ ಮಾಡಿ ಏನು ಮಾಡೋಕ್ಕಾಗಿಲ್ಲ. ಅಲ್ಲೆಲ್ಲೂಯ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಇರಲಿ. ಈಗ ಸೋಮಾರಿಯೇ ಓದಪ್ಪ. ಸೋಮಾರಿಯ ಎಷ್ಟು ಹೊತ್ತು ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ? ಯಾರಿಗೆ ಕೇಳಿಸ್ತಾ ಇದೆಯಾ? ಜೋರಾಗಿ. ಇನ್ನು ಸ್ವಲ್ಪ ನಿದ್ದೆ, ಇನ್ನು ತುಸು ತೂಕಡಿಕೆ, ಇನ್ನು ಪಂಚನಿದ್ದೆಗಾಗಿ ಕೈ ಮುದುರಿಕೊಳ್ಳುವೆ ಅಂದುಕೊಳ್ಳುವೆಯಾ? ನೋಡಿ, ಸೋಮಾರಿಯೇ ಎಷ್ಟು ಹೊತ್ತು ನಿದ್ರೆ? ಮಕ್ಕಳು ಸ್ವಲ್ಪ ಸುಮ್ಮನೆ ಕೇಳಪ್ಪ. ಸೋಮಾರಿಯೇ ಎಷ್ಟು ಹೊತ್ತು ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ? ಯಾವಾಗ ಎಚ್ಚರಗೊಳ್ತೀರಾ? ಅದು ಗಂಡಸರು ಕೂಡ ಮನೇಲಿ ಹಾಸ್ಕೊಂಡು ಮಲಗಿರ್ತಾರೆ. ನಿಜವಾಗಿ ಹೇಳ್ತಿದ್ದೀನಿ. ನಮ್ಮ ಪ್ರೇಮಂಟ್ರೆ ಕೇಳಿ ನೋಡಿ, ನಾನು ನೈಟ್ ಡ್ಯೂಟಿ ಮಾಡ್ಕೊಂಬಂದ್ರು ಕೂಡ ನನ್ನ ಬೆಳಿಗ್ಗೆನೂ ಕೂಡ ನಿದ್ರೆ ಬರೋದಿಲ್ಲ ಕಣಪ್ಪ. ಒದ್ದಾಡಬೇಕು ನಿದ್ರೆ ಬರಬೇಕಿದ್ರೆ. ಯಾಕಂದ್ರೆ ಆ ಬೆಳಿಗ್ಗೆ ಟೈಮಲ್ಲಿ ಕೆಲಸ ಮಾಡಿ ನಮ್ಮ ಈ ಬಾಡಿಗೆ ಅಭ್ಯಾಸ ಆಗ್ಬಿಟ್ಟಿದೆ. 2 ಗಂಟೆ 3 ಗಂಟೆ 4 ಗಂಟೆ ಮಲಗ್ತೀನಿ. ಎಲ್ಲೋ ಒಂದು ದಿವಸ ಫುಲ್ ಟಯರ್ಡ್ ಆದರೆ ಮಾತ್ರ 6-7 ಗಂಟೆ ಮಲಗ್ತೀನಿ. 4 ಗಂಟೆನೂ ಕೂಡ ಮಲಗೋಕ್ಕಾಗ್ತಾಯಿಲ್ಲ ನನಗೆ. ಟಕ್ಕದ ಚೆನ್ನಾಗ್ಬಿಡ್ತದೆ. ತಪ್ಪು ತಿಳ್ಕೊಬೇಡಿ, ನನ್ನನ್ನು ಹೋಲಿಕೆ ಮಾಡ್ತಾ ಇಲ್ಲ. ಎಲ್ಲರಿಗೂ ನಾನು ಹೇಳ್ತಾ ಇರೋದು,
24 ಗಂಟೆ ಟೈಮ್ ಕೊಡ್ತಾರೆ ದೇವರು. 8 ಗಂಟೆ ದುಡಿಯೋಕ್ಕೋಸ್ಕರ ಇಟ್ಕೊಳ್ಳಿ, 8 ಗಂಟೆ ನೀವು ಸ್ವಂತ ಕೆಲಸಕ್ಕೋಸ್ಕರ ಇಟ್ಕೊಳ್ಳಿ. ಇನ್ನು 8 ಗಂಟೆನ ದಯವಿಟ್ಟು ದೇವ್ರ ರಾಜ್ಯಕ್ಕೂ ಮತ್ತು ನಿಮ್ಮ ಸ್ವಂತ ಕೆಲಸಕ್ಕೂ ಉಪಯೋಗಿಸಿ. ಯೋಚನೆ ಮಾಡಿ ಸ್ತೋತ್ರ, ಯೋಚನೆ ಮಾಡಿ ಆಮೇಲೆ ಪರವಾಗಿಲ್ಲ. ಅಲ್ಲಲ್ಲಿಯ 8 ಗಂಟೆ 16 ಗಂಟೆ ನಿಮ್ಮ ಸ್ವಂತಕ್ಕೆ ಉಪಯೋಗಿಸ್ಕೊಳ್ಳಿ. ಒಂದು 2 ಗಂಟೆ ಆದರೂ ದೇವ್ರ ಕಾರ್ಯ ಮಾಡಿ, ಮನೆ ಕಾರ್ಯಗಳನ್ನ ಮಾಡಿ. ಕೆಲವೊಂದು ಹೆಂಗಸರು ಏನು ಮಾಡ್ತಾರೆ ಗೊತ್ತಾ, ನಾನು ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಅಂಕಲ್ ತಗೊಂಡು ವಾರದ ಬಟ್ಟೆನ ಪೂರ್ತಿ ಗುಡ್ಡೆ ಇಟ್ಕೊಬಿಡೋದು ಭಾನುವಾರಕ್ಕೆ. ಅವಳಿಗೆ ರಜಾ ಸಿಕ್ಕಿ ಏನು ಪ್ರಯೋಜನ? ಏನು ಪ್ರಯೋಜನ? ಅವತ್ತಿನ ಕೆಲಸ ಅವತ್ತೇ ಮಾಡ್ಕೊಂಡು ಮುಗಿಸ್ಬಿಟ್ರವ. ಅವತ್ತಿನ ಕೆಲಸ ಅವತ್ತು ಮಾಡಿ ಮುಗಿಸ್ಬೇಡಿ. ಆ ಗುಡ್ಡೆ ಹಾಕಕ್ಕೆ ಹೋಗ್ಬೇಡಿ. ಗಂಡಸರು ಅಷ್ಟೇ, ಅವ್ರ ಕೆಲಸನ ಗಂಡಸರು ಅಷ್ಟೇ ಕರೆಕ್ಟ್ ಅವ್ರನ್ನ ಕೆಲಸ ಮಾಡ್ಕೊಂಡೋದ್ರೆ ಸಂಸಾರದಲ್ಲಿ ಸಾಲ ತೆಗೆಯುವಂಥ ಪರಿಸ್ಥಿತಿ ಬರೋದಿಲ್ಲ, ನೆಮ್ಮದಿ ಬಂದೇ ಬರ್ತದೆ. ಇರುವೆನ ನೋಡ್ಬಿಟ್ಟು ಬುದ್ಧಿ ಕಲೀರಿ. ಇರುವೆ ಸುಗ್ಗಿಯಲ್ಲಿ ಕೂಡಿಡ್ತದೆ. ನೀವು ಕೆಲಸ ಮಾಡಿಬಿಟ್ಟು ನೀವು ಕೂಡಿಸಿಡ್ರಿ. ನೀವು ಎಲ್ಲಿವರೆಗೆ ಕೆಲಸ ಮಾಡೋದಿಲ್ವೋ ಆ ಮನೆಗೆ ದರಿದ್ರ ಬಿಟ್ಟೋಗೋದಿಲ್ಲ. ದರಿದ್ರನೇ. ಒಂದು ಗಾದೆ ಇದೆ, ಕೂತು ಉಣ್ಣುವವನಿಗೆ ಕುಡಿಕೆ ಹಣ ಸಾಲದಿಲ್ಲ. ಹಾಗಾದ್ರೆ ಪ್ರಿಯರೇ, ಇವತ್ತಿನಿಂದ ನಾವು ಕೆಲಸಕ್ಕೆ ರೆಡಿ ಆಗ್ತೀವಿ. ಕೆಲಸಕ್ಕೆ ಹೋಗುತ್ತಂದ್ರೆ ಊಟಕ್ಕೆ ಬಾರೋ ಮಲ್ಲ ಅದು ಯಾವ್ದಾಡು, ತೋಟಕ್ಕೆ ಹೋಗೋ ತಿಮ್ಮ ತೋಳ ಬಂದಿದ್ದಮ್ಮ. ಹೇಳಿ. ಸೌದೆ ಆಚ ತಿಮ್ಮ ಹಾವು ಬಂದಿತ್ತಮ್ಮ, ಊಟಕ್ಕೆ ಬಾರ ತಿಮ್ಮ ತಯಾರಿದೇನಲ್ಲ, ದೊಡ್ಡ ಬಟಾಲಮ್ಮ ದೊಡ್ಡ ಬಟಾಲು. ಆ ದೊಡ್ಡ ಬಟಲ್ ಊಟ ಇಲ್ಲ. ಇವತ್ತಿಂದ ನಿಮ್ಮ ಮನೆ ಮಕ್ಕಳು ಕೆಲಸ ಮಾಡಲಿಲ್ಲ ದಯವಿಟ್ಟು ಎದ್ದು ಕಳಿಸಿ. ನಿಮ್ಮ ಗಂಡ ಮನೇಲಿ ಕೆಲಸ ಮಾಡಲಿಲ್ಲ ಅವ್ನು ದಯವಿಟ್ಟು ಹಂಗಾಗ್ಬಿಟ್ಟು ಜ್ವರ ಬಂದಾಗಲೂ ಕಳ್ಸಕ್ಕೆ ಹೋಗಬೇಡಿ ಅಂತ ಹೇಳ್ತಿರ್ತಾರೆ. ಅಲ್ಲಲ್ಲಿಯ ಅಲ್ಲಲ್ಲಿಯ. ಹಾಗಾದ್ರೆ ಪ್ರಿಯರೇ, ನಾವು ಕೊನೆಯದಾಗಿ ನಾನು ಹೇಳಿ ಮುಗಿಸ್ತಾ ಇರೋದು ಗಂಟೆ 1 ಆಯಿತು. ಕೆಲಸ ಮಾಡಲೇಬೇಕು. ಹಾಗಾದರೆ ದಯವಿಟ್ಟು ಕ್ಷಮಾಪಣೆಯಲ್ಲಿ 15, 16, 17 ಓದಿಸಿದೆ. ಬರೀ 15ನೇ ವಾಕ್ಯದಲ್ಲಿ ನಿಂತಿದೆ, ಯೆಹೋವ ದೇವರು ಆ ಮನುಷ್ಯನ ಕರೆದುಕೊಂಡು ಹೋಗಿ ಏದೇನು ತೋಟವನ್ನು ವ್ಯವಸಾಯ ಮಾಡೋದಕ್ಕೂ ಮತ್ತು ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ಹಾಗಾದರೆ ಪ್ರಥಮ ಮನುಷ್ಯನನ್ನೇ ನಮ್ಮ ದೇವರು. ಹಾಗಾದರೆ ಪ್ರಿಯರೇ, ಅರ್ಥ ಮಾಡ್ಕೊಳ್ಳಿ, ನಮಗೆ ದೇವರು ಒಂದು ಜವಾಬ್ದಾರಿ ಕೊಡ್ತಾರೆ. ಆ ಕಾಲದಲ್ಲೇ ಆದಾಮನನ್ನು ಸೃಷ್ಟಿ ಮಾಡಿ ವ್ಯವಸಾಯಕ್ಕೆ ಬಿಟ್ಟಿರಬೇಕಾದ್ರೆ ನಮಗೇನೆ ದೇವರು ಕೆಲವೊಂದು ಜವಾಬ್ದಾರಿಗಳು ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ನಾವು ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಮನುಷ್ಯ ಕುಲದಲ್ಲಿ ಹುಟ್ಟಿ ಪ್ರಯೋಜನ ಇಲ್ಲ. ದೇವ್ರ ಟೈಮಲ್ಲಿ ದೇವ್ರಿಗೆ ಕೊಡಿ, ಮನುಷ್ಯನ ಟೈಮಲ್ಲಿ ಮನುಷ್ಯರಿಗೆ ಕೊಡಿ. ಹಲೋ, ಅರ್ಥ ಆಗ್ತಿದೆಯಾ? ದೇವ್ರಿದ್ದ ಅಂದರೆ ಸಂಸಾರನ ಬಿಟ್ಬಿಡಬೇಡಿ. ದೇವರು ಸುಮ್ಮನೆ ಬಂದ್ಬಿಟ್ಟು ಹಂಗೆ ಸುರಿದ್ಬಿಟ್ಟು ಕೊಡೋದಿಲ್ಲ. ನಾವು ದುಡಿದ್ರೆ ಕೊಡೋದು. ದುಡಿದಕ್ಕೆ ಶಕ್ತಿ ಬಲ ಕೊಡ್ಲಿ ದೇವ್ರ ಪ್ರಾರ್ಥನೆ ಮಾಡ್ಕೊಳ್ಳೋ. ಗಂಡಸರು ದಯವಿಟ್ಟು ಮನೇಲಿ ಕೂತ್ಕೋಬೇಡಿ, ಆದಷ್ಟು ಕೆಲಸಕ್ಕೆ ಹೋಗಿ. ಹೆಂಗಸರು ಅಷ್ಟೇನೆ, ಆದಷ್ಟು ಕೆಲಸ ಕಾರ್ಯಗಳನ್ನ ಮಾಡುತ್ತಾ ದೇವ್ರ ರಾಜ್ಯನ ಮೈಂಪಡಿಸಿ. ಹಂಗೆ ಹೇಳ್ಕೊಂಡು ಹೊರಗಡೆ ಕೆಲಸಕ್ಕೆ ಹೋಗೋದು ಬೇಡ ಹೇಳ್ತಾ ಇಲ್ಲ. ಅರ್ಥ ಆಗ್ತಿದ್ಯಾ? ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದೇ ಆದರೆ, ದಿನ ದುಡಿದು ಸಂಪಾದನೆ ಮಾಡೋದಾದ್ರೆ ಪ್ರಿಯರೇ, ದಯವಿಟ್ಟು ನಿಮ್ಗೊಂದು ಮಾತಾಡ್ತೀವಿ, ಸಾಲ ಮಾಡೋದು ಅವಶ್ಯಕತೆ ಇಲ್ಲ. ಸಾಲ ಯಾಕಾಗ್ತದೆ ಅಂದರೆ ಸೋಮಾರಿಗಳು ಮಾತ್ರ ಸಾಲ ಮಾಡೋದು. ಸೋಮಾರಿಗಳು ಮಾತ್ರ ಸಾಲ ಮಾಡೋದು. ಆಯ್ತಾ? ನೋಡ್ಕೊಂಡು ಅಲ್ಲೇ ಇದೆಯಲ್ಲಪ್ಪ. ಆಯ್ತಾ? ಮಕ್ಕಳ ನೋಡ್ಕೊಂತ ಯಾಕಂತ ಹೇಳ್ತಾ ಇರೋದು, ಮದುವೆ ಆಗೋದಕ್ಕಿಂತ ಮೊದಲೇ ಟ್ರೈನಿಂಗ್ ಆಗಬೇಕಪ್ಪ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಯಾರಿಲ್ಲ? ಪ್ರೈಸ್ ಲಾರ್ಡ್. ದೇವ್ರ ನಮ್ಮ ಸ್ತೋತ್ರ ಆಗಲಿ. ಅಷ್ಟೇ. ನಾವು ಪುನಃ 3-4 ಸಲ ಆಯ್ತು ಹೇಳ್ತಾ ಇರೋದು. ಈಗ ನಮ್ಮ ಕೆಲಸ ಮಾಡ್ಕೊಂಡು ನಮ್ಗೆ ನಿಜವಾಗಿ ದರಿದ್ರ ಬರೋದಿಲ್ಲ, ಸಾಲ ಬರೋದಿಲ್ಲ. ತಂದಿರೋ ದುಡ್ಡು, ಸಂಪಾದನೆ ಮಾಡೋ ದುಡ್ಡನ್ನ ಬೆಳಿಗ್ಗೆ ಸಾಯಂಕಾಲ ದುಡ್ಡು ಕುಡಿಯೋಕ್ಕೆ ಖರ್ಚು ಮಾಡಬೇಡಿ. ಹೆಂಗಸರು ಕೂಡ, ಹಳ್ಳಿ ಹೆಂಗಸರು ಕೂಡ ಕುಡಿತಾರೆ. ಹಳ್ಳಿ ಹೆಂಗಸರು ಕೂಡ ಅನ್ಸು ಪಾನ್ಪರಾಗ ಆಗ್ತಾರೆ. ಇದೆಲ್ಲವನ್ನ ಬಿಟ್ಟು ಸ್ವಾಮಿ ಅಪ್ಪ ನೀ ನನಗೆ ಶಕ್ತಿ ಕೊಡಪ್ಪ, ಬಲ ಕೊಡಪ್ಪ ಅಂತ ಕೇಳಿ ದೇವರು ನಿಮ್ಮ ಕುಟುಂಬನ ಗ್ಯಾರಂಟಿ ಮಾನಿಸ್ತಾರೆ. 1 Thessalonians 4:11 ಹೇಳಿದಾಗೆ, ನೀವು ಮತ್ತೊಬ್ಬರ ಕಾರ್ಯದಲ್ಲಿ ಕೈ ಹಾಕಿದ್ರೆ ನಿಮ್ಮ ಸ್ವಂತ ಕೆಲಸ ನೀವು ಮಾಡಿದ್ರೆ ನಿಮಗೆ ಯಾವ ಕೊರತೆ ಇಲ್ಲದಂಗೆ ನೋಡ್ಕೊಳ್ತೀನಿ ಅಂತೇಳಿ ಆಗಲೇ 1 Thessalonians 4:11 ಓದಿರಲ್ವ. ನಿಮ್ಮ ಕುಟುಂಬ ಕೊರತೆ ಬರಬಾರ್ದಾ? ನೀವು ಪ್ರಾರ್ಥನೆ ಮಾಡಿ. 2ನೇದಾಗಿ ಕೆಲಸಕ್ಕೆ ಹೋಗೋರು ಪ್ರಾರ್ಥನೆ ಮಾಡ್ಕೊಂಡು ಹೋಗಿ, ದೇವರೇ ಶಕ್ತಿ ಬಲ ಕೊಡೋದು ಪ್ರಾರ್ಥನೆ ಮಾಡಿ. ಆಗ ನಿಮ್ಮ ಕುಟುಂಬನ ಆಶೀರ್ವಾದ ಮಾಡಿದ್ರೆ ಕೇಳಿ. ಇಲ್ವಾ ಪುನಃ ಬರ್ತೀರಾ, ಅಂಕಲ್ ನನಗೆ ಅಲ್ಲಿ ಸಾಲ ಇದೆ ಪ್ರಾರ್ಥನೆ ಮಾಡಿದ್ರೆ ಇನ್ನು ಮುಂದಕ್ಕೆ ನಾವು ಮಾಡೋದಿಲ್ಲ. ಇನ್ನು ಮುಂದಕ್ಕೆ ಮಾಡೋದಿಲ್ಲ. ಗೊತ್ತಾಯ್ತಾ? ನಾವು ದುಡಿಯೋದಾದ್ರೆ ಗ್ಯಾರಂಟಿ ಸಾಲ ಇರೋದಿಲ್ಲ. ಬೇಜಾರು ಮಾಡ್ಕೋಬೇಡಿ, ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆ, ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರ ಸಾಕಿದ್ರೆ ಅಪ್ಪ, ಕೆಲಸ ಮಾಡದೇನೆ ಸ್ವಾಮಿ ಇವತ್ತು ಎಷ್ಟೋ ಜನ ಸಾಲ ಕೊಳಗಿದ್ದಾರೆ ಸ್ವಾಮಿ. ಗೊತ್ತಿಲ್ಲದೇನೆ ಸಾಲ ಆಗೋದು ಸಾಮಾನ್ಯ ಸ್ವಾಮಿ.
ಕಾಯಿಲೆ ಬಿದ್ದು ಸಾಲಾಗೋದು, ತೊಂದರೆಗಳು ಬಂದು ಸಾಲಾಗೋದು ಅದು ಸಾಮಾನ್ಯ ಸ್ವಾಮಿ. ಆದರೆ ಕೆಲಸ ಮಾಡದೇ ಸೋಮವಾರ ತಂದು ಸಾಲ ಮಾಡೋದು ವ್ಯಕ್ತಿಗಳನ್ನು ಮುಟ್ಟು ಸ್ವಾಮಿ. ಅಪ್ಪ ಅವರು ದುಡಿಲಿಕ್ಕೆ ಹೋಗೋಂಥ ಶಕ್ತಿ ಕೊಡಪ್ಪ. ಗಂಡನ ಸಂಪಾದನೆಯಲ್ಲಿ ಹೆಂಡತಿ ಇರುವಾಗ ಹೆಂಡತಿ ಮನೆ ಕೆಲಸನ ನಿಯತ್ತಾಗಿ ಮಾಡಬೇಕಪ್ಪ. ಹಾಗೆಯೇ ಹೆಂಡತಿ ಕೆಲಸಕ್ಕೆ ಗಂಡನು ಕೂಡ ಪಾರ್ಟ್ನರ್ ಆಗಬೇಕು ಸ್ವಾಮಿ. ಹಾಗೇನೆ ಗಂಡನ ಕೆಲಸಕ್ಕೆ ಹೆಂಡತಿನ ಪಾರ್ಟ್ನರ್ ಆಗಬೇಕಪ್ಪ. ಹೆಂಗಸರು ಹೊರಗಡೆ ಕೆಲಸಕ್ಕೆ ಹೋದರೂ ಕೂಡ ಸ್ವಾಮಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡಿಬಾರದು ಸ್ವಾಮಿ. ಆದಷ್ಟು ದೇವರ ವಾಕ್ಯ ಗೌರವ ಪ್ರಕಾರ ಹೊರಗಡೆ ಪ್ರಪಂಚದಲ್ಲಿ ಜೀವಿಸಿ ಬರಬೇಕಪ್ಪ. ಇವತ್ತು ಎಷ್ಟೋ ಫ್ಯಾಕ್ಟ್ರಿಗಳಿಗೆ ಹೋಗೋದು ಹೆಂಗಸರು ಹಾಳಾಗ್ತಿದ್ದಾರೆ ಸ್ವಾಮಿ, ಎಷ್ಟೋ ಕೆಟ್ಟ ಚಾಳಿಗಳಿಗೆ ಬೀಳ್ತಿದ್ದಾರೆ ಸ್ವಾಮಿ. ಆ ಥರ ಆಗದಂತೆ ನಿನ್ನ ನಾಮನ ಮಹಿಂಪಡು ಸ್ವಾಮಿ. ನೀನು ಮಾಡಂಥ ಕಾರ್ಯಕ್ಕಾಗಿ ಸ್ತೋತ್ರ ಯೇಸುವೆ. ನಿನ್ನ ಅಗ್ನಿ ಅಭಿಷೇಕ ಈ ಸಭೆಯ ಮೇಲೆ ಎಳೆದು ಬರಲಿ ಸ್ವಾಮಿ. ಪ್ರತಿಯೊಬ್ಬರಿಗೆ ಕೆಲಸ ಮಾಡಲಿಕ್ಕೆ ಶಕ್ತಿ ಬಲವನ್ನು ಕೊಡಪ್ಪ. ಪ್ರತಿಯೊಬ್ಬರಿಗೆ ಕೆಲಸ ಮಾಡಲಿಕ್ಕೆ ಶಕ್ತಿ ಬಲ ಕೊಡಪ್ಪ. ತನ್ನ ಸ್ವಂತ ಸಂಪಾದನೆಯಿಂದಲೇ ಊಟ ಮಾಡ್ಲಿಕ್ಕೆ ಶಕ್ತಿ ಕೊಡಪ್ಪ. ತನ್ನ ಸ್ವಂತ ಸಂಪಾದನೆ ಕೂಡಿಸಿಡ್ಬೇಕು ಸ್ವಾಮಿ. ಕಂಡವರ ಋಣ ನಮಗೆ ಬೇಡ ಸ್ವಾಮಿ. ಸ್ವಂತ ಸಂಪಾದನೆ ಕೂಡಿಸಿ ಶಕ್ತಿ ಕೊಡಪ್ಪ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್ ಆಮೇನ್ ಆಮೇನ್. ಪರಮ ದಯಾಕರ ದೇವಾದಿದೇವ ರಾಜಾಧಿರಾಜ ಪರಮ ದಯಾಕರ ಆದರಿಸು ಪರಾಮರಿಸು ಕೈ ಹಿಡಿದು ನಡೆಸು. ಎಲ್ಲರೂ ಆದರಿಸು ಪರಾಮರಿಸು ಕೈ ಹಿಡಿದು ನಡೆಸು. ಜೀವನದಿ ಜೀವನದಿ ಜೀವನದಿ. ಈ ಒಂದು ರೊಟ್ಟಿ ರಸಕ್ಕೆ ಕೈ ಹಾಕ್ಬೇಕಾದ್ರೆ ನಾವು ಹೇಳ್ತಿದ್ವಿ ದೀಕ್ಷಾಸ್ನಾನ ಮಾಡಿದವರು ಮಾತ್ರ ಕೈ ಹಾಕಿ. ಎರಡನೇದಾಗಿ ಈ ಒಂದು ದೀಕ್ಷಾಸ್ನಾನ ಮಾಡದೇ ಇರೋರು ಅಯೋಗ್ಯರ ಅಲ್ಲ. ನಿಮಗೂ ಸಮಯಾವಕಾಶ ಇದೆ, ನೀವು ದೀಕ್ಷಾಸ್ನಾನ ಮಾಡಿದ ಮೇಲೆ ಇದಕ್ಕೆ ಕೈ ಹಾಕ್ಬೋದು. ಆದರೆ ನಾನು ಹೇಳ್ತೀನಿ ದೀಕ್ಷಾಸ್ನಾನ ಮಾಡಿನೂ ಕೂಡ ಇನ್ನು ಅಕ್ಷಮಾಪಣೆ ಇನ್ನೂ ತಪ್ಪಾದ ದಾರಿಯಲ್ಲಿದ್ದರೆ ದಯವಿಟ್ಟು ಈ ಕರ್ತನ ಮೇಜಿಗೆ ಕೈ ಹಾಕಕ್ಕೆ ಹೋಗಬೇಡಿ. ಯಾಕೆಂದರೆ ಈ ಕರ್ತನ ಮೇಜು ಪರಿಶುದ್ಧವಾದದ್ದು. ಇದು ಯೇಸು ಸ್ವಾಮಿಯ ದೇಹ ಮತ್ತು ರಕ್ತವನ್ನು ತೋರಿಸುವ ಸಂಕೇತ. ಯಾಕೆ ದೇಹ ರಕ್ತವನ್ನು ತೋರಿಸ್ತಾರೆ ಅಂತ ಕೇಳಿದ್ರೆ, ಪ್ರಾಣಿಗಳನ್ನು ಜನಗಳು ಬಲಿ ಕೊಡ್ತಾಯಿದ್ರು. ಪ್ರಾಣಿಗಳ ಬಲಿಯಿಂದ ಯಾವುದೇ ಕಾರಣಕ್ಕೂ ಪಾಪ ಪರಿಹಾರ ಇಲ್ಲ ಅಂತ ಗೊತ್ತಾಯಿತು. ಆಗ ಮನುಷ್ಯ ಮಾಡಿದ ಪಾಪಕ್ಕೆ ಮನುಷ್ಯನೇ ಬಲಿಯಾಗಬೇಕಾಗಿತ್ತು. ಲೋಕದಲ್ಲಿ ನೋಡಿದಾಗ ಒಬ್ಬನೂ ನೀತಿವಂತ ಮನುಷ್ಯನೇ ಇಲ್ಲದೇ ಇರೋಂಥ ಕಾರಣಕ್ಕೋಸ್ಕರ ತಂದೆಯಾದ ದೇವರು ತನ್ನ ಸ್ವಂತ ಮಗನನ್ನು ಕಳಿಸಿಕೊಟ್ಟು ಅವನೊಬ್ಬನನ್ನೇ ಮನುಷ್ಯನಾಗಿ ಕಳಿಸ್ಕೊಟ್ರು. ದೇವರಾಗಿದ್ದಂಥವ್ರು ಅವ್ರ ಬಾಯಿ ಮಾತಿಗೆ ಜೀವ ಕೊಟ್ಟು ಮನುಷ್ಯನ ಕಳಿಸ್ಕೊಟ್ಟು ಅವರು ನಮಗೋಸ್ಕರ ನಮ್ಮ ಪಾಪಗಳನ್ನ ಹೊತ್ಕೊಂಡು ಏನು ಮಾಡಿದ್ರು, ಶಿಲುಬೆಯಲ್ಲಿ ಶಾಪವನ್ನು ಹೊತ್ಕೊಂಡು ಪಾಪವನ್ನು ಹೊತ್ಕೊಂಡು ಅವ್ರು ಏನು ಮಾಡಿದ್ರು ಗೊತ್ತಾ, ಶಿಲುಬೆಯಲ್ಲಿ ನಮಗೋಸ್ಕರ ರಕ್ತ ಸುರಿಸಿದ ಸಂಕೇತವಾಗಿ ಅವರು ಬಂದು ನಮ್ಮನ್ನು ಕರೆದುಕೊಂಡು ಹೋಗುವವರೆಗೂ ನಾವು ಇದನ್ನು ಮಾಡ್ತೀವಿ. ಎರಡನೇದಾಗಿ ಈ ರೊಟ್ಟಿ ಇದನ್ನು ಕೂಡ ಅಷ್ಟೇನ ಪ್ರಿಯರೇ, ಇದು ಯೇಸು ಸ್ವಾಮಿ ದೇಹ ನಿಮಗೋಸ್ಕರ ಈ ಥರ ಮುರಿಯಲ್ಪಡ್ತು, ಜಜ್ಜಲ್ಪಡ್ತು, ಜಡಿಯಲ್ಪಡ್ತು, ಛಿದ್ರವಾಯಿತು ತೋರಿಸೋಂಥ ಸಂಕೇತವಾಗಿ ಈ ರೊಟ್ಟಿ ಮತ್ತು ಈ ಒಂದು ಕರ್ತನ ಮೇಜಿನ ದ್ರಾಕ್ಷರಸನ ಕೊಡ್ತೀವಿ. ಈ ದ್ರಾಕ್ಷರಸ ರೆಡ್ ಕಲರ್ ಇರುವಂಥ ಕಾರಣಕ್ಕೋಸ್ಕರ ದ್ರಾಕ್ಷರಸ ಕೊಡ್ತೀವಿ. ಬನ್ನು ಇದನ್ನೇ ಯಾಕೆ ಉಪಯೋಗಿಸ್ತಾರೆ, ಬನ್ನು ಚಪಾತಿಗಳಂತಾರೆ, ಅದನ್ನು ಒಂದು ರೂಪಕ್ಕೆ ತರೋದು ಬಹಳ ಕಷ್ಟ. ಯಾವುದು ಬನ್ನು ಬ್ರೆಡ್ ಸ್ವಲ್ಪ ತಪ್ಪಿದ್ರೆ ಮಾಡೋಂಥ ರೀತಿನೇ ಇದೆ, ತಪ್ಪೋಗ್ಬಿಟ್ಟು ಅದು ಗಟ್ಟಿ ಆಗಿಬಿಡುತ್ತೆ, ಏನೇನಾಗ್ಬಿಡುತ್ತೆ ಅಲ್ವಾ. ಅದಕ್ಕೇನೆ ಚಪಾತಿ ರೊಟ್ಟಿನ ಮಾಡಿದ್ರೆ, ಯಾಕಂದ್ರೆ ಅದು ಕಲಸಲ್ಪಡ್ತದೆ, ಇಂಡಲ್ಪಡ್ತದೆ, ಜಜ್ಜಲ್ಪಡ್ತದೆ, ಜಡಲ್ಪಡ್ತದೆ, ನಿಜ ತಾನೇ. ಹಂಗಾದ್ರೆ ನಮ್ಮದು ಬಂದು ರೂಪಿದಾಗ ಹಾಗೇನೆ ದ್ರಾಕ್ಷ ರಸ ಮಾಡೋದು ಕೂಡ ಭಾಳ ಕಷ್ಟ. ಕೈಯಲ್ಲಿ ಕಿವುಚ್ಬಿಟ್ಟು ಮಾಡ್ತಾಯಿದ್ರು, ಆವಾಗ ಕೈಯಿಂದ ಆರೋಗ್ತಿತ್ತು, ಕೈಯೆಲ್ಲ ಕಡಿಯೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ದ್ರಾಕ್ಷಿ ರಸ ಮತ್ತು ಒಂದು ಆ ರೊಟ್ಟಿಯನ್ನು ತೆಗೆದುಕೊಂಡ್ರು ಬೇರೆ. ಆಗ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ದೀಕ್ಷಾಸ್ನಾನ ಆಗಿದೆ ಅಂದರೆ ಲೈಸೆನ್ಸ್ ಅಲ್ಲ. ದೀಕ್ಷಾಸ್ನಾನ ಆಗಿನೂ ಕೂಡ ಪಾಪದಲ್ಲಿ ದಯವಿಟ್ಟು ಕೈ ಹಾಕಕ್ಕೆ ಹೋಗಬೇಡಿ. ನಿಮಗೆ ನಾನು ಹೇಳ್ತಿರೋ ಒಂದು ಮಾತೇನು ಗೊತ್ತಾ, ಇನ್ನಾದರೂ ನಾವು ಬದಲಾವಣೆ ಆಗಿ ದೀಕ್ಷಾಸ್ನಾನ ತೆಗೆದುಕೊಳ್ಳೋದಿರ್ತಕ್ಕಂಥವ್ರಿಗೆ ದಯವಿಟ್ಟು ಹೇಳ್ತೀನಿ, ಈ ಮಳೆಗಾಲ ಕಳೆದ ತಕ್ಷಣ ದೀಕ್ಷಾಸ್ನಾನ ಮಾಡಿಸ್ತೀವಿ. ನೀವು ಈಗಲೇ ಹೆಸರನ್ನ ಕೊಟ್ಬಿಟ್ಟು ಪ್ರಾರ್ಥನೆಗೋಸ್ಕರ ನಿಂತ್ಕೊಳ್ಳಿ. ಮತ್ತು ನಾವು 1 ತಿಂಗಳು ಕ್ಲಾಸ್ ತಗೊಳ್ಳೋ ಪ್ರಯತ್ನ ಪಡ್ತೀವಿ. ಆ ಸಮಯದಲ್ಲಿ ಬಂದು ದೀಕ್ಷಾಸ್ನಾನ ತಗೊಳ್ಳಿ. ಕಾನ್ಫರೆನ್ಸ್ ಮೂಲಕನೇ ನಾವು ಕ್ಲಾಸ್ ತಗೊಳ್ತೀವಿ, ತಲೆ ಕೆಡಿಸ್ಕೋಬೇಡಿ. ಇಲ್ಲಾಂದರೆ ಅಟ್ಲೀಸ್ಟ್ 1 ವಾರ ಅಂದರೆ ನೀವು ಕ್ಲಾಸ್ ತಗೊಳ್ಳೇಬೇಕು. ಸಡನ್ನಾಗಿ ಬಂದರೆ ದೀಕ್ಷಾಸ್ನಾನ ಕೊಡೋಕ್ಕಾಗೋದಿಲ್ಲ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈಗ ಕರ್ತನ ಮೇಜಿನ ಭಾಗಕ್ಕೆ ನಾವು ಹೋಗುವ. ಹಲ್ಲೆಲೂಯಾ. ಎಲ್ಲ ರೆಡಿನಾ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ತಂದೆ ತಾಯಿ ಬದಲಾಗಿ ಹೋಯಿತು ನನ್ನ ಜೀವನ ಶೂನ್ಯದ ದಿಕ್ಕಿನಲ್ಲಿ. ತಾಯಿ ಯಾರೂ ಇಲ್ಲ ಈ ಲೋಕ ಯಾತ್ರೆಯಲ್ಲಿ. ಬದಲಾಗಿ ಹೋಯಿತು ನನ್ನ ಜೀವನ ಶೂನ್ಯದ ದಿಕ್ಕಿನಲ್ಲಿ. ದೇವಾದಿ ದೇವ ರಾಜಾದಿ ರಾಜ ಪರಮ ದಯಾಕರ. ದೇವಾದಿ ದೇವ
ವರತೆಯು ನೀನಾಗಿದ್ದೀ ಜೀವವುಳ್ಳ ನೀರನ್ನು ನೀಡಿ ಜೀವವ ಉಳಿಸಿ ಆಗಲೇ ಲೋಕದಲ್ಲಿ ಸಿಗಲಾರದಂತ ವರತೆಯು ನೀನಾಗಿದ್ದೀ ಜೀವವುಳ್ಳ ನೀರನ್ನು ನೀಡಿ ಜೀವವ ಉಳಿಸಿದೆ ದೇವಾದಿ ದೇವ ರಾಜಾದಿ ರಾಜ ಪರಮದ ನಾಗ ದೇವಾದಿ ದೇವ ರಾಜಾದಿ ರಾಜ ಪರಮದ ನಾಗ ಆರಾಧಿಸು ಆರಾಧಿಸು ಕೈ ಹಿಡಿದು ನಡೆಸು ಆರಾಧಿಸು ಆರಾಧಿಸು ಕೈ ಹಿಡಿದು ನಡೆಸು ಅಲ್ಲಯ್ಯ, ಈಗ ನಾವು ರೊಟ್ಟಿಯನ್ನು ಮೇಲಕ್ಕೆತ್ತಿ ನಾವು ಪ್ರಾರ್ಥನೆ ಮಾಡುವ. ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ಅದೇ ರಾತ್ರಿಯಲ್ಲಿ ಇದೇ ರೀತಿಯಾಗಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಅದನ್ನು ಮುರಿದು ತನ್ನ ಶಿಷ್ಯರಿಗೆ ಕೊಡುತ್ತಾ, ಇದು ಎಲ್ಲರಲ್ಲಿ ಇದು ನಿಮಗೋಸ್ಕರವಾಗಿ ಪಡುವ ನನ್ನ ದೇಹ, ಇದನ್ನು ನೀವೆಲ್ಲರೂ ತೆಗೆದುಕೊಂಡು ಊಟ ಮಾಡಿರಿ. ಊಟ ಮಾಡುವಾಗ ನನ್ನ ಹಲವಾರು ಶಿಲ್ಬೆಯ ಮರಣವನ್ನು ಜ್ಞಾಪಕ ಮಾಡಿಕೊಳ್ಳಿ. ಆಮೇನ್ ಆಮೇನ್ ಆಮೇನ್. ಎಲ್ಲರೂ ಭೋಜನ ಮಾಡಿ. ಅದೇ ರೀತಿಯಾಗಿ ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಡುವ ಅದೇ ರಾತ್ರಿಯಲ್ಲಿ ಇದೇ ರೀತಿಯಾಗಿ ದ್ರಾಕ್ಷಾರಸ ತುಂಬಿದ ಪಾನಪಾತ್ರೆಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಅದನ್ನು ತನ್ನ ಶಿಷ್ಯರಿಗೆ ಕೊಡುತ್ತಾ, ಇದು ನನ್ನ ಹೊಸ ಒಡಂಬಡಿಕೆಯ ರಕ್ತ, ಇದನ್ನು ನೀವೆಲ್ಲರೂ ತೆಗೆದುಕೊಂಡು ಕುಡಿಯಿರಿ. ಕುಡಿಯುವಾಗ ನನ್ನ ಹಲವಾರು ಶಿಲ್ಬೆಯ ಮರಣವನ್ನು ಜ್ಞಾಪಕ ಮಾಡಿಕೊಳ್ಳಿ. ನಾನು ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುವಲ್ಲಿವರೆಗೂ ಇದನ್ನು ಪ್ರಸಿದ್ಧಪಡಿಸಿರಿ. ಆಮೇನ್ ಆಮೇನ್ ಆಮೇನ್. ಎಲ್ಲರೂ ಪಾನ ಮಾಡಿ ಸ್ತೋತ್ರ ಮಾಡಿ. ಹಾಗೇನೆ ಕಪ್ಪುಗಳನ್ನ ಕಲೆಕ್ಟ್ ಮಾಡಿ ಇದ್ರ ಮೇಲೆ ಇಡಬೇಡಿ, ಸಪ್ರೇಟ್ ಆಗಿಡಿ. ಅಲ್ಲವಿಯ ಹಾಗೇನೆ ನಾವೀಗ ಕರ್ತನ ಮೇಜಿನ ಭಾಗಕ್ಕೆ ಬಂದಾಯಿತು. ಈಗ ನಾವು ಊಟಕ್ಕೋಸ್ಕರ ಪ್ರಾರ್ಥನೆ ಮಾಡುವ. ಊಟ ಆದಮೇಲೆ ಕೊನೆಗೆ ಬ್ಲೆಸ್ಸಿಂಗ್ ಮಾಡಿಬಿಟ್ಟು ಎಲ್ಲ ಹೊರಡಿ. ಮತ್ತು ಪಾತ್ರ ತೊಳೆಯೋರು ದಯವಿಟ್ಟು ಪಾತ್ರ ತೊಳಿಬೇಕು. ಟಾಯ್ಲೆಟ್ ಕ್ಲೀನ್ ಮಾಡೋದಲ್ಲ. ಎಲ್ಲರೂ ಕೂಡ ನೀವು ಮಾಡೋಂಥ ಕೆಲಸಗಳನ್ನ ನೀವು ಮಾಡಿ. ಯಾಕಂದರೆ ಇವತ್ತು ಕೆಲಸದ ಬಗ್ಗೆ ವಾಕ್ಯ ಕೊಟ್ಟಿದ್ದೀನಿ. ಇವತ್ತು ಎಷ್ಟು ಜನ ಸೋಮಾರಿಗಳಾಗಿ ಓಡೋಗ್ತೀರಾ ನಾವು ನೋಡಬೇಕು. ಅಲ್ಲಲ್ಲಿಯ ಭಾಳ ಕಷ್ಟ. ಕೆಲಸ ಹೇಳಿದ್ರೆ ಮಾತ್ರ ಭಾಳ ಕಷ್ಟ. ಮುಖದಲ್ಲಿ ನಗುನೇ ಬರೋದಿಲ್ಲ. ಆಯಿತಾ? ಅದಕ್ಕೆ ಊಟಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಸ್ತೋತ್ರಪ್ಪ, ಸ್ತೋತ್ರ ತಂದೆ, ಸ್ತೋತ್ರ ಕರ್ತನೆ. ಅಪ್ಪ, ಯಾರನ್ನು ನಿನ್ನ ಕೈಗೆ ಅರ್ಪಿಸ್ತೀನಪ್ಪ. ನೀನು ಇಲ್ಲಿ ಕಾರ್ಯ ಮಾಡೋದಕ್ಕಾಗಿ ಸ್ತೋತ್ರಪ್ಪ. 2 ಮೀನು 5 ರೊಟ್ಟಿಯಲ್ಲಿ ಈಗ ಅದ್ಭುತ ಮಾಡಿದ್ದೀವಿ. ಅದೇ ಥರ ಅದ್ಭುತ ಮಾಡಿ ಮಕ್ಕಳು ಊಟ ಮಾಡುವಾಗ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಸಾಕ್ಷಿಯಾಗಿ ನಿಲ್ಲುವುದಕ್ಕೆ ನೀನು ಕಾರ್ಯ ಮಾಡಪ್ಪ. ಯೇಸುವಿನ ನಾಮದಿಂದಲೂ ಪವಿತ್ರಾತ್ಮನ ಸಹಾಯದಿಂದಲೂ ತಂದೆಯಾದ ದೇವರ ಆಶೀರ್ವಾದದಿಂದಲೂ ಬೇಡಿ ಬನ್ನಿ. ಒಳ್ಳೆ ತಂದೆ, ಆಮೆನ್. ಈಗ ನಾವು ಕೊನೆಯ ಅಂತ್ಯಾಸ್ತ್ರದ ಭಾಗಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಮನವೇ ತಂದೆಯಾದ ದೇವರನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ತಂದೆಯಾದ ದೇವರನ್ನು ಕೊಂಡಾಡು, ಆತನ ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯದರು. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸು ಕ್ರಿಸ್ತನ ಕೃಪೆ, ಪ್ರೀತಿಯ ಪವಿತ್ರ ಆತ್ಮನ ಸಮುದ್ರವಾದ ನೆನತೆ ಇಂದಿಗೂ ಎಂದಿಗೂ ಯೇಸು ಸ್ವಾಮಿ ಬಂದು ನಮ್ಮನ್ನು ಕರೆದುಕೊಂಡು ಹೋಗುವಲ್ಲಿವರೆಗಿರಲಿ. ಆಮೇಲೆ ಜಯ ಕೊಡುವ ದೇವರಿಗೆ ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆಮೇಲೆ ಆಮೇಲೆ. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ, ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಲಿ. ಆಮೇಲೆ. ಪ್ರೈಸ್ ದಿ ಲಾರ್ಡ್.
ಪ್ರಾರ್ಥಿಸು ನೀವೋ ಮಗನೇ, ಪ್ರಾರ್ಥಿಸು ನೀವೋ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ. ಆನಂದ ಆರೋ